ಮೊದಲನೆಯದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೂ, ಸ್ವರ್ಣಮಾಲ ಅಮ್ಮನವರು ಹಾಗೂ ಎಲ್ಲ ನನ್ನ ಪ್ರೀತಿಯ ಧ್ಯಾನ ಬಂಧುಗಳು ನನ್ನ ಹೃತ್ಪೂರ್ವಕವಾದ ಆತ್ಮವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಜೀವ ಕಾರುಣ್ಯದ ಮಹತ್ವ. ಇದು ಪ್ರತಿಯೊಬ್ಬ ಆಧ್ಯಾತ್ಮಿಕ ಜೀವಿಗಳಿಗೂ ಗೊತ್ತಾಗ್ಬೇಕಾಗಿರುವ ವಿಷಯ ಇದು. ಯಾಕಂದ್ರೆ ಇಲ್ಲಿ ನನ್ನ ಒಂದು ಈ 15 ವರ್ಷದ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾನು ಕಂಡಂತಹ ಒಂದು ಸತ್ಯ ನೋಡಿ, ಹೇಗೆ ನಾವು ಈ ಪರಮಾತ್ಮನಿಗೆ ತುಂಬಾ ಹತ್ರ ಆಗ್ಬೇಕು, ಆ ಪರಮಾತ್ಮ ನಮ್ಮನ್ನ ಗಮನಿಸಬೇಕು, ನಮ್ ಕಡೆ ಅವನ್ ಗಮನ ತಿರುಗ್ಬೇಕು ಅಂದ್ರೆ ಏಕೈಕ ಒಂದೇ ಉಪಾಯ ಹೇಳ್ತೀನಿ ನೋಡಿ. ಫಸ್ಟ್ ಇದ್ರಲ್ಲಿ ಆ ಜೀವ ಕಾರುಣ್ಯ ಅಂದ್ರೆ ತುಂಬಾ ಜನರಿಗೆ ಜೀವ ಕಾರುಣ್ಯ ಅಂದ್ರೆ ತುಂಬಾ ಜನರಿಗೆ ಇದು ಬಗ್ಗೆ ಆ ಗೊತ್ತಿಲ್ಲ ಈ ವಿಷಯ. ಅದಕ್ಕೆ ಇದು ಸ್ವಲ್ಪ ತಿಳ್ಸೋಣ ಅಂತ. ಯಾವಾಗ ನಾವು ಪ್ರತಿ ಒಂದು ಜೀವಿಯಲ್ಲೂ ಕೂಡ ಪರಮಾತ್ಮನೇ ಇರುವುದು ಎಂಬ ಆ ಅರಿವು ನಮಗ್ ಬರುತ್ತೆ ನೋಡಿ, ಅವಾಗ ಏನಾಗತ್ತೆ, ಎಲ್ಲದರಲ್ಲೂ ಕೂಡ ಚರಾಚರ ಜೀವರಾಶಿಗಳಲ್ಲಿ ಕೂಡ ಪರಮಾತ್ಮನೇ ನೆಲೆಸಿರುವುದು. ಸೊ ಆ ಭಾವನೆ ನಮ್ಮಲ್ಲಿ ಮೂಡ್ಬೇಕು. ಯಾವಾಗ ನಾವು ಎಲ್ಲ ಪ್ರತಿಯೊಂದು ಜೀವರಾಶಿಯಲ್ಲೂ ಕೂಡ ಹೇಗೆ ಭಗವದ್ಗೀತೆ ಶ್ರೀ ಕೃಷ್ಣ ಪರಮಾತ್ಮ ಹೇಳಿದಾನೋ, ನಾನು ಪ್ರತಿ ಒಂದರಲ್ಲೂ ಕೂಡ ನಾನೇ ಇದೀನಂತ. ಹಾಗಾಗಿ ಏನಂದ್ರೆ ಎಲ್ರೂ ಹೇಳಿದ್ದಾರೆ, ಮಹಾತ್ಮರು ಹೇಳಿದ್ದಾರೆ, ಎಲ್ಲಾ ಗ್ರಂಥಗಳು ಹೇಳಿದ್ದಾರೆ, ಬಟ್ ನಾವು ಅದನ್ನ ಆಚರಣೆ ಮಾಡ್ತಾ ಇಲ್ಲ. ನಾವು ಇನ್ನೂ ಕೂಡ ಮನುಷ್ಯರಲ್ಲೇ ಎಷ್ಟೋ ನಾವು ಭೇದ ಭಾವ ತಾರತಮ್ಯದಲ್ಲಿ ಇದೀವಿ. ಹೇಗೆ ನಾವು ಬಂದು ಒಂದು ಇರುವೆ ಆಗಿರಬಹುದು, ಒಂದು ಹುಳ ಆಗಿರಬಹುದು, ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮ ಹೇಗೆ ನಾವು ಕಾಣ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಮನುಷ್ಯರಲ್ಲೇ ನಾವು ಮನುಷ್ಯರಲ್ಲಿ ನಾವು ಬಂದು ಪರಮಾತ್ಮ ಕಾಣಬೇಕು. ನಾನು ಆತ್ಮ ಸ್ವರೂಪನೇ, ನೀನು ಆತ್ಮ ಸ್ವರೂಪನೇ, ನನ್ನಲ್ಲಿರೋ ಪರಮಾತ್ಮನೇ ನಿನ್ನಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅಂತ ಆ ಭಾವನೆ ಜೀವಿಸುವಾಗ ನಮ್ಗೆ ಯಾರ ಮೇಲೂ ಕೂಡ ಒಂದು ಕೋಪ, ಜಿಗುಪ್ಸೆ, ಅಸೂಯೆ ಎಂಬುದೇ ಇರುವುದೇ ಇಲ್ಲ. ಇದು ನಾವು ಪ್ರಾಕ್ಟೀಸ್ ಮಾಡಿದ್ದ ಆದ್ರೆ. ಸೊ ಎಲ್ಲವೂ ಕೂಡ ಸಮಾನರೇ. ಸೊ ಇಲ್ಲಿ ಆ ಒಂದು ಏಕತ್ವದಲ್ಲಿ ಇರ್ಬೇಕು ನಾವು. ಅದಕ್ಕೆ ನೋಡಿ, ಮಹಾವತಾರ್ ಬಾಬಾಜಿ ಕೂಡ ಏನು ಅವ್ರು ಹೇಳಿದ್ರು ಮಂತ್ರ, ಏಕಮೇವಾದ್ವಿತೀಯಂ ಅಂದ್ರೆ ಏನು? ಇರುವುದೆಲ್ಲವೂ ಒಂದೇ, ಇರುವುದು ಒಂದೇ, ಏಕಮೇವ ಅದ್ವಿತೀಯಂ, ಎಲ್ಲದರಲ್ಲೂ ಪರಮಾತ್ಮನೇ ಸಮನಾಗಿರುವುದು. ಹಾಗಾಗಿ ನಾವು ಯಾವಾಗ ಪ್ರತಿಯೊಂದು ಜೀವಿಯನ್ನು ಪ್ರೀತಿಸಕ್ ನಾವು ಆರಂಭಿಸ್ತೀವೋ, ಅವಾಗ ನಮ್ಮಲ್ಲಿ ಏನಾಗತ್ತಪ್ಪ ಅಂದ್ರೆ ಆ ನಮ್ಮಲ್ಲಿ ಇರುವ ಆ ಹೃದಯದಲ್ಲಿರುವ ಹೃದಯ ಕಮಲ ಅರಳತ್ತೆ. ಭಗವಂತ ಎಲ್ಲಪ್ಪ ನೆನೆಸಿದಾನಂದ್ರೆ ನೋಡಿ, ಇದೇ ತುಂಬಾ ಸೂಕ್ಷ್ಮಾತಿ ಸೂಕ್ಷ್ಮ. ಪರಮಾತ್ಮ ಎಲ್ಲಿದ್ದಾನಂದ್ರೆ ನಮ್ಮ ಮನಸ್ಸಿನಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ನಾವೇನ್ ಮಾಡ್ತಾ ಇದೀವಿ, ಎಲ್ಲೆಲ್ಲೋ ಹುಡುಕ್ತಾ ಇದೀವಿ, ದೇವಸ್ಥಾನದಲ್ಲಿ, ತೀರ್ಥ ಕ್ಷೇತ್ರದಲ್ಲಿ, ಅಲ್ಲಿ ಎಲ್ಲೆಲ್ಲೋ ಪುಸ್ತಕದಲ್ಲಿ, ಗ್ರಂಥದಲ್ಲಿ, ಎಲ್ಲೆಲ್ಲೋ ಹುಡುಕ್ತಾ ಇದೀವಿ. ಅವನು ಗೊತ್ತು, ಯಾವತ್ತೂ ಕೂಡ ಈ ಮಾನವ ತನ್ನ ಮನಸ್ಸಿನೊಳಗಡೆ ಹೋಗಿ ನನ್ನ ಕಂಡುಕೊಳ್ಳಲ್ಲ ಅಂತ ಅವ್ನು ಗೊತ್ತು. ಅದಕ್ಕೆ ಅಲ್ಲಿ ಅವನು ಸೂಕ್ಷ್ಮವಾಗಿ, ಅವನು ಅತಿ ಬುದ್ಧಿವಂತ. ಅವನು ಗೊತ್ತು ಎಲ್ಲಿ ಹುಡ್ಕಲ್ವೋ ಅಲ್ಲಿ ನಾವು ಬಚ್ಚಿಟ್ಕೊಳ್ಳೋಣ ಅಂತ. ಯಾರು ಈ ಮನಸ್ಸಿನಲ್ಲಿ ಈ ಪ್ರತಿದಿನ ಈ ಮನಸ್ಸು ಮಲಿನ ಆಗ್ತಾನೆ ಇರುತ್ತೆ. ಈ ಮಲಿನವಾದ ಮನಸ್ಸನ್ನು ನಾವು ಸ್ವಚ್ಛ ಮಾಡ್ತಾನೆ ಇರ್ಬೇಕು, ಶುದ್ಧಿ ಮಾಡ್ತಾನೆ ಇರ್ಬೇಕು. ಯಾವಾಗ ಇದು ನಿರ್ಮಲ ಆಗುತ್ತೋ, ಈ ಮನಸ್ಸು ಪವಿತ್ರ ಆಗತ್ತೋ, ಅವಾಗ ನಮ್ಮಲ್ಲಿ ಇರುವ ಭಗವಂತ ಗರ್ಜಿಸ್ತಾನೆ, ಗೋಚರ ಆಗ್ತಾನೆ. ಅದು ಭಗವಂತನ ಘರ್ಷಣೆ ಅಂದ್ರೆ. ಅದಕ್ಕೆ ನಾವ್ ಯಾಕೆ ಈ ಧ್ಯಾನ ಎಲ್ಲ ಮಾಡ್ತೀವಿ ಅಂದ್ರೆ, ಈ ಧ್ಯಾನ ಮಾಡುವುದು ಏನಂದ್ರಪ್ಪ, ಈ ಮನಸ್ಸಿನ ಶುದ್ಧಿಗೋಸ್ಕರ ಅಷ್ಟೇ, ಮನಸ್ಸಿನ ಒಂದು ಪ್ರಶಾಂತತೆಗೋಸ್ಕರ ಅಷ್ಟೇ. ಯಾವಾಗ ಈ ಮನಸ್ಸು ಸ್ವಚ್ಛವಾಗತ್ತೋ, ಅದಕ್ಕೆ ನೋಡಿ, ಯಾವಾಗ ನಮ್ಮ ಮನಸ್ಸು ತುಂಬಾ ಸ್ಥಿರವಾಗಿ ನಿಶ್ಚಲ ಆಗತ್ತೋ, ಅವಾಗ ನಮಗೆ
ಯಾವ್ದ್ರ ಮೇಲೂ ಅತಿಯಾದ ಆಸೆ ಹುಟ್ಟಲ್ಲ. ಒಂದು ಸಂತೃಪ್ತಿ ಇರತ್ತೆ. ಅದು ಬೇಕು ಇದು ಬೇಕು ಅನ್ನೋ ಮನೋಭಾವ ಇರಲ್ಲ. ಎಷ್ಟು ಬೇಕೋ ಅಷ್ಟಕ್ ಮಾತ್ರ ನಮ್ಗೆ ತೃಪ್ತಿಯಲ್ಲಿ ಇರ್ತೀವಿ. ಅಂದ್ರೆ ಏನಂದ್ರೆ ಇಲ್ಲಿ ನಮ್ಗೆ ಸಾಕು ಎಂಬ ಮನೋಭಾವ ಬರಲ್ಲ. ನೋಡಿ, ಅದಕ್ಕೆ ಹೇಳ್ತಾರೆ, ಒಬ್ಬ ಮನುಷ್ಯನ್ಗೆ ನೀವು ಅನ್ನ ಹಾಕಿದ್ರೆ ಅಲ್ಲಿ ಮಾತ್ರ ಅವ್ನು ಸಾಕು ಅಂತಾನೆ. ಅದೇ ನೀವು ಹಣ ಕಾಸು ಬೇರೆ ಏನಾದ್ರು ಕೊಟ್ರೆ ಬೇಗ ಅವ್ನಿಗೆ ಸಾಕು ಅಂತ ಮನ್ಸು ಬರಲ್ಲ. ಇನ್ನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಇನ್ನ ಬೇಕಿತ್ತಲ್ಲ, ಬೇಕು ಬೇಕು. ಅದಕ್ಕೆ ಅನ್ನ ಮಾತ್ರ ಯಾವತ್ತು ಯಾರು ಬಂದ್ರು ಬೇಕು ಬೇಕು ಅಂತ ಕೇಳಕ್ಕಾಗಲ್ಲ. ಹಾಗಾಗಿ ಯಾವಾಗ ನಮ್ಮಲ್ಲಿ ಆ ಬೇಕಿಗೆ ಬ್ರೇಕ್ ಹಾಕ್ಬೇಕು. ನಾವೇನ್ ಮಾಡ್ತಾ ಇದೀವಿ, ಬೇಕಿಗೆ ಬ್ರೇಕ್ ಹಾಕ್ತಾನೆ ಇಲ್ಲ. ಅದಕ್ಕೆ ನಮ್ಗೆ ಪರಮಾತ್ಮ ನಮ್ಮಿಂದ ದೂರ ಇರೋದು. ಪರಮಾತ್ಮ ನಾವ್ ಯಾಕೆ ದೂರ ಆಗಿದೀವಿ ಅಂದ್ರೆ ಬೇಕು 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 ಅಂತ ಪ್ರಾಪಂಚಿಕವಾಗಿ ಮನಸ್ಸು ಹೊರಗಡೆ ಹೋಗ್ತಾನೇ ಇದೆ. ನಾವೇನ್ ಮಾಡ್ತಾ ಇದೀವಿ, ಮನಸ್ಸನ್ನ ಅಂತರ್ಮುಖ ಮಾಡಿ ಒಳಗಡೆಗೆ ನಾವು ತಿರುಗಿಸ್ತಾ ಇಲ್ಲ. ಯಾರು ಈ ಮನಸ್ಸನ್ನು ನೋಡಿ, ಯಾಕೆ ನಾವು ಎಷ್ಟು ವರ್ಷ ಧ್ಯಾನ ಮಾಡಿದ್ರು, ಎಷ್ಟು ಹೊತ್ತು ಧ್ಯಾನ ಮಾಡಿದ್ರು, ಎಷ್ಟು ಉಪನ್ಯಾಸಗಳು, ಸತ್ಸಂಗಗಳು, ಪ್ರವಚನಗಳು ಎಲ್ಲ ಕೇಳಿದ್ರು ಕೂಡ ಯಾಕೆ ನಮ್ಮ ಮನಸ್ಸು ಯಾವಾಗ್ಲೂ ತಳಮಳ, ಯಾಕೆ ನನ್ನ ಪರಮಾತ್ಮನ ಸ್ಥಿತಿ ಹೊಂದ್ತಾ ಇಲ್ಲ ಅಂದ್ರೆ, ಈ ಮನಸ್ಸು ನೋಡಿ, ಈಗ ಒಂದು ಕ್ಲಾಸ್ ಇದು ಕೇಳ್ತಾ ಇರ್ತೀವ, ಇಲ್ಲಿ ಮಾತ್ರ ನಮ್ಗೆ ಏನೋ ಒಂದು ಆನಂದ, ಒಂಥರ ನಮ್ಗೆ ಒಂದು ಸಮಾಧಾನ ಸಿಗತ್ತೆ. ಎಷ್ಟೊತ್ತು, ಈ 1 ತಾಸು ಅಷ್ಟೇ. ಇವಾಗ 1 ತಾಸು ಧ್ಯಾನ ಮಾಡಿರ್ತೀವ, ಆ 1 ತಾಸು ಆಮೇಲೆ ಕ್ಲಾಸ್ ಕೇಳಿರ್ತೀವ ಅಷ್ಟೇ, ಒಂದು 2 ಅವರ್. ಆಮೇಲೆ ಏನಾಯ್ತು, ಇನ್ನ ಒಂದು ಉಳ್ದಿರೋ ಸಮಯ ಹೋಯ್ತು. ಮನಸ್ಸು ಪ್ರಪಂಚ ನೋಡುತ್ತೆ, ಸಮಾಜ ನೋಡುತ್ತೆ, ನಮ್ಮ ಈ ನಿತ್ಯ ಚಟುವಟಿಕೆ ಏನೇನ್ ಮಾಡ್ಬೇಕು ಎಲ್ಲ ಪ್ಲಾನಿಂಗು ಎಲ್ಲ ಬಂದ್ಬಿಡತ್ತೆ. ಮತ್ತೆ ನಾವು ಇಷ್ಟೊತ್ತು ಕೇಳಿದ್ದು ಈ ಧ್ಯಾನ ಏನಾಯ್ತು ಅಲ್ಲಿಗೆ, ಎಷ್ಟು ಈ ಮನಸ್ಸು ಪ್ರಾಪಂಚಿಕವಾಗಿ ವ್ಯವಹಾರ ಮಾಡ್ತಾ ಇರತ್ತೋ ಏನಾಗತ್ತಪ್ಪ ಅಂದ್ರೆ, ಅದಕ್ಕೆ ಹೇಳ್ತಾ ಇರೋದು, ನಾವು ವ್ಯವಹಾರ ಯಾವಾಗ ಅತಿಯಾಗಿ ಯೋಚನೆ, ಅತಿಯಾದ ವ್ಯವಹಾರ, ಅತಿಯಾದ ಮಾತುಗಳು, ಅತಿಯಾಗಿ ಎಲ್ರ ಜೊತೆ ಬೆರ್ತಿರ್ತೀವೋ, ಈ ಮನಸ್ಸು ಏನ್ ಮಾಡ್ತಾ ಇರತ್ತೆ, ಇದು ಯಾವಾಗ್ಲೂ ತಳಮಳದಲ್ಲೇ ಇರುತ್ತೆ. ಯಾಕಂದ್ರೆ ನಾವು ತುಂಬ್ತಾ ಇರ್ತೀವಲ್ಲ. ನಾವು ಇಲ್ಲಿ ಏನ್ ಮಾಡ್ಬೇಕು, ಮನಸ್ಸು ಖಾಲಿ ಮಾಡ್ಬೇಕು ಅಂತ ಧ್ಯಾನ ಮಾಡ್ತೀವಲ್ವಾ. ಬಟ್ ಈ ಧ್ಯಾನ ಮಾಡೋದು 1 ತಾಸು, ಬಟ್ ಎಲ್ಲ ತುಂಬಿಕೊಂಡಿರೋದು ಹಲವಾರು ತಾಸಲ್ಲಿ ನಾವೇನ್ ಮಾಡ್ತಾ ಇರ್ತೀವಿ, ಬರೀ ಪ್ರಾಪಂಚಿಕ ವಿಷಯದಲ್ಲಿ ಮಾತಾಡಿ ವ್ಯವಹಾರ ಮಾಡಿ ಇದು ತುಂಬ್ತಾನೆ ಇರ್ತೀವಿ. ಅದಕ್ಕೆ ನಮ್ಗೆ ಕೆಲವ್ರಿಗೆ ಯಾಕಪ್ಪ ಧ್ಯಾನ ಬೇಗ ಗಟ್ಟಿಸಲ್ಲ, ಎಷ್ಟು ವರ್ಷ ಆದ್ರೂ ಕೂಡ ಯಾಕೆ ಸಿದ್ಧಿ ಆಗಲ್ಲ, ಯಾಕೆ ಆ ಧ್ಯಾನದ ರುಚಿ ಅವ್ರಿಗೆ ಅನುಭವಿಸಕ್ ಆಗ್ತಾ ಇಲ್ಲ ಅಂದ್ರೆ, ನೋಡಿ, ಮೊದಲನೇದು, ಈ ಧ್ಯಾನಕ್ಕೆ ನಾವು ಯಾವ್ದು ಅಪೇಕ್ಷೆ ಇಟ್ಟು ಬರ್ಲೇಬಾರ್ದು. ಇದು ಫಸ್ಟ್ ರೂಲ್. ನಾವ್ ಇವಾಗ ಭಗವಂತನ ಕೂಡ ಅಷ್ಟೇನೆ, ಯಾವಾಗ ನಾವು ಭಗವಂತನ ಬೇಡ್ತಾ ಇರ್ತೀವೋ, ಕೇಳ್ತಾ ಇರ್ತೀವೋ, ಎಂದಿಗೂ ನಮ್ ಕಡೆ ತಿರ್ಗೋದೇ ಇಲ್ಲ, ಅವ್ರು ಗಮನ ಕೊಡೋದೇ ಇಲ್ಲ, ಅವ್ನಿಗೆ ಇಷ್ಟ ಆಗೋದೇ ಇಲ್ಲ. ಬೇಡವ್ರನ್ನ ಕಂಡ್ರೆ ಭಗವಂತನ್ಗೆ ಇಷ್ಟ ಆಗಲ್ಲ. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಸುಮಾರು ಹಲವಾರು ಟೆಕ್ನಿಕ್ ಬಂದ್ಬಿಟ್ಟಿದೆ. ಯೂನಿವರ್ಸ್ ನ ಕೇಳಿ, ಬೇಡಿ, ಮ್ಯಾನಿಫೆಸ್ಟ್ ಮಾಡಿ, ಅದು ಹೇಳಿ ಹೇಳಿ ಹೇಳಿ. ಬಟ್ ನೀವೇ ಸ್ವಲ್ಪ ಸರ್ವೆ ಮಾಡಿ ನೋಡಿ, 100 ಜನರಲ್ಲಿ ಎಷ್ಟು ಜನರಿಗೆ ಕೇಳಿ ಅದನ್ನ ಪಡ್ಕೊಂಡಿದ್ದಾರೆ, ನೆರವೇರಿದೆ ಅಂತ ನೀವೇ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಯಾರು ಭಗವಂತನಿಗೆ ಪ್ರಿಯರು ಅಂದ್ರೆ, ಯಾರು ಏನು ಕೇಳಿದೆ ಏನೇ ಬಂದ್ರು ಕೂಡ ಅವನ್ಗೆ ಶರಣಾಗಿ, ಅವನ್ಗೆ ಗೊತ್ತಿಲ್ವಾ, ಇವಾಗ ಒಂದು ತಾಯಿಗೆ ಗೊತ್ತಿಲ್ವಾ ಮಗುಗೆ ಯಾವಾಗ ಹಾಲು ಕೊಡ್ಬೇಕು ಅಂತ, ಎದೆ ಹಾಲು ಕೊಡ್ಬೇಕಂತ. ಮಗು ಅಲೋದು ಅದು ಹಸಿವಿಗೆ ಅಲ್ತಿದ್ಯಾ ಇಲ್ಲ ಹೊಟ್ಟೆ ನೋವು ಅಲ್ತಿದೆ ಅಂತ ತಾಯಿ ಗೊತ್ತಿರುತ್ತೆ ತಾನೆ. ಹ ಸುಮ್ನೆ ತಾಯಿ ಎದೆ ಹಾಲು ಕೊಡ್ತಲ್ಲ. ಹಾಗಾಗಿ ಪರಮಾತ್ಮನ್ ಗೊತ್ತು ನಾವೇನ್ ಮಾಡ್ತಾ ಇದೀವಿ, ಏನ್ ಕೇಳ್ಬೇಕು ಅನ್ನೋದೇ ಕ್ಲಾರಿಟಿ ಇಲ್ಲ. ಭಗವಂತ ಇರೋದೇ ನಾವು ಕೇಳಿ ಪಡ್ಕೋಬೇಕು, ಕೊಡೋದಕ್ಕೆ ಅವನು ಇರೋದು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ಹಾಗಲ್ಲ ಅದು. ಯಾಕಂದ್ರೆ ಅವನಿಗೆ ಕೇಳೋರ್ನ ನೋಡಿ 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 ತುಂಬಾ ಅವನು ಬೇಜಾರಾಗ್ಬಿಟ್ಟಿದೆ.
ಯಾರಾದ್ರೂ ಏನು ಕೇಳದೆ ಬರೀ ನೀನ್ ಮಾತ್ರ ಬೇಕು ಪರಮಾತ್ಮ, ನೀನ್ ಒಬ್ಬ ನನ್ಗ್ ಸಾಕು ಅಂತ ಯಾವ್ದಾದ್ರು ಒಬ್ರು ನಿಂತಿದೀವ ಅಂತ ನಾವ್ ಮನ್ಸ್ ಮುಟ್ಟಿ ಕೇಳ್ಕೊಂಡ್ಬಿಟ್ರೆ ಯಾರು ಅಲ್ಲಿ ಇಷ್ಟಲ್ಲಿ ಒಬ್ರು ಇರಲ್ಲ ನೋಡಿ. ಅದಕ್ಕೆ ದಾಸರು, ಶರಣರು ಆಗಿರ್ಬಹುದು, ಎಲ್ಲ ಈ ನಿಷ್ಕಾಮ ಭಕ್ತಿ ಮಾಡೋ ಎಲ್ಲ ನೀವು ಮಹಾಪುರುಷರನ್ನ ನೋಡಿ. ಯಾಕೆ ಅವ್ರನ್ನೆಲ್ಲ ಭಗವಂತಲ್ಲಿ ಏನಾದ್ರು ಅಂದ್ರೆ, ಅವ್ರು ಭಗವಂತನ ಏನು ಕೇಳಿಲ್ಲ, ಅವರು ಭಗವಂತನೇ ಕೇಳಿದ್ರು, ನೀನೇ ಬೇಕು ಅಂತ ಕೇಳಿದ್ರು. ಅವ್ನು ಕೊಡೋ ವರ ಕೇಳಿಲ್ಲ, ಅವನ ಹತ್ರ ಅದು ಕೊಡು ಇದು ಕೊಡು ಅಂತ ಏನು ಕೇಳಿಲ್ಲ ಅವರು. ಅದಕ್ಕೆ ಅವರು ಅದೇ ಜನ್ಮದಲ್ಲಿ ಭಗವಂತನಲ್ಲೇ ಲೀನ ಆಗ್ಬಿಟ್ರು. ಸೊ ಇದೆಲ್ಲ ನಾವು ಒಳ್ಳೆ ಎಷ್ಟೋ ತಿದ್ಕೋಬೇಕಾಗಿದೆ. ಅದಕ್ಕೆ ಯಾಕೆ ಈ ಧ್ಯಾನ ಸ್ಥಿತಿ ತುಂಬಾ ಜನರಿಗೆ ಇದ್ ನೋಡಿ, ಈ ಧ್ಯಾನ ಅಂದ್ರೆ ಒಂದು ವರಪ್ರಸಾದ. ನಾವೆಲ್ಲ ಬಂದಿದೀವಿ ಅಂದ್ರೆ ಭಾಗ್ಯವಂತರು. ಬಟ್ ಏನಂದ್ರೆ ಈ ಭಾಗ್ಯ ನಮ್ಗೆ ಅನುಭವಿಸ್ಬೇಕಲ್ಲ. ಸಿಕ್ಕಿರೋ ಭಾಗ್ಯ ನಮ್ಗೆ ಯಾಕೆ ಅನುಭವಿಸಕ್ ಆಗ್ತಾ ಇಲ್ಲ? ಇದು ಯೋಗ ತಾನಪ್ಪ, ಇದು ಧ್ಯಾನ ಯೋಗ. ಬಟ್ ಈ ಯೋಗವನ್ನು ಅನುಭವಿಸೋ ಕೂಡ ಒಂದು ಯೋಗ ಬೇಕಲ್ಲ. ಎಲ್ಲಿ ನಮ್ಗೆ ಮಿಸ್ಟೇಕ್, ಎಲ್ಲಿ ಎಡವಟ್ ಆಗ್ತಾ ಇದೆ ಅಂದ್ರೆ, ಅಪೇಕ್ಷೆ, ಅದು ಇದು ಯಾವ್ದ್ಯಾವ್ದೋ ಸಿಗ್ಬೇಕು, ಏನ್ ಕೇಳ್ಬಾರ್ದು. ಫಸ್ಟ್ ಪ್ರತಿಯೊಬ್ಬರು ಉದ್ದೇಶ ಧ್ಯಾನದಲ್ಲಿ ಏನಾಗಿರ್ಬೇಕು? ನಾನ್ ಧ್ಯಾನ ಮಾಡುವುದು ಏನು ಉದ್ದೇಶಕ್ಕೋಸ್ಕರ? ಆ ಉದ್ದೇಶನೇ ಪರ್ಪಸ್ ಇಲ್ದೇನೆ ನಾವು ಧ್ಯಾನದ ಹೆಸರಲ್ಲಿ ಕೂತ್ಕೊಂಡಿದೀವಿ. ಒಂದೇ ಉದ್ದೇಶ ಏನು? ನನ್ನಲ್ಲಿರುವ ಪರಮಾತ್ಮ ಗೋಚರ ಆಗ್ಬೇಕು, ಪರಮಾತ್ಮ ಒಳಿಬೇಕು, ನನ್ನಲ್ಲಿ ಇದ್ದಾನೆ, ಎಲ್ಲಿದ್ದಾನೆ ಅದು ಕಂಡ್ಕೋಬೇಕು ಅಷ್ಟೇನೆ. ಅಲ್ಲಿ ಅದು ತಿಳ್ಕೊಳಕ್ಕೆ ಧ್ಯಾನ ಹೊರತು ಬರೀ ಏನಕ್ಕೂ ಅಲ್ಲ. ಹೌದು, ಧ್ಯಾನದಲ್ಲಿ ಮಾಡಿದ್ರೆ ನನ್ಗೆ ಅತೀಂದ್ರ ಶಕ್ತಿ ಸಿಕ್ಬಿಡುತ್ತೇನೋ, ನಾನು ಅನ್ಕೊಂಡಿದ್ದ ನಡೆಯುತ್ತೇನೋ, ಎಲ್ಲ ಸಮಸ್ಯೆ ಬಗೆಹರಿತ, ಅದ್ ಏನಾಗ್ಬೇಕು ಅದು ಡಿಫಾಲ್ಟ್ ಅದು ಆಗತ್ತೆ. ನೋಡಿ, ಅದೆಲ್ಲ ಆಗ್ಬೇಕು ಅಂದ್ರೂ ಕೂಡ ಫಸ್ಟ್ ಇಲ್ಲಿ ನಿಮ್ಗೆ ಏನ್ ಕ್ಲಾರಿಟಿ ಇರ್ಬೇಕು ಅಂದ್ರೆ, ಅದು ನನ್ನಲ್ಲಿ ಸತ್ಕರ್ಮ, ನಾನು ಹಿಂದಿನ ಜನ್ಮದಲ್ಲಿ ಸತ್ಕರ್ಮ ಮಾಡಿದ್ರೆ, ಧರ್ಮ ಅತಿಯಾಗಿ ಮಾಡಿದ್ರೆ, ಪುಣ್ಯ ಅತಿಯಾಗಿ ಮಾಡಿದ್ರೆ ಅದಕ್ ತಕ್ಕನಂತೆ ಬೇಗ 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 ಸಿದ್ಧಸತ್ತಪ್ಪ. ಈ ಧ್ಯಾನ ಕೂಡ ಬೇಗ ಕಟ್ಟಿಸ್ಬೇಕಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಅಷ್ಟು ಧರ್ಮ ಮಾಡಿರ್ಬೇಕು, ಗುರುಗಳ ಸಂಪರ್ಕದಲ್ಲಿರ್ಬೇಕು, ಗುರು ಸೇವೆ ಮಾಡಿರ್ಬೇಕು, ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದಿರ್ಬೇಕು, ಗುರುಗಳಿಗೆ ಗೌರವ ಕೊಟ್ಟಿರ್ಬೇಕು, ಅಷ್ಟು ನಿಸ್ವಾರ್ಥ ಸೇವೆ ಮಾಡಿರ್ಬೇಕು, ಫಲ ಅಪೇಕ್ಷೆ ಇಲ್ಲದೆ ಜೀವನ ಮಾಡಿರ್ಬೇಕು, ಯಾರಿಗೂ ತೊಂದರೆ ಕೊಡದೆ ಜೀವನ ಮಾಡಿರ್ಬೇಕು, ಎಲ್ರಲ್ಲೂ ನಾನು ಪ್ರೀತಿ ಹಂಚಿರ್ಬೇಕು, ದಯೆ ತೋರ್ಸಿರ್ಬೇಕು. ಇಷ್ಟೆಲ್ಲ ಮಾಡಿದ್ರೆ ಮಾತ್ರನೇ ಸುಲಭವಾಗಿ ಬೇಗ ಧ್ಯಾನ ಸಿದ್ಧಿ ಆಗೋದು. ಅರ್ಥ ಆಗ್ತಿದ್ಯಾ? ಅವ್ರವ್ರದ್ದು ನೋಡಿ, ಅವ್ರವ್ರೇ ಚೆಕ್ ಮಾಡ್ಕೊಂಡು ನಾನು ಯಾವ ಸ್ಥಿತಿಯಲ್ಲಿ ಇದ್ದೀನಿ. ಯಾರು ಬಂದು ಹೇಳಕ್ ಆಗಲ್ಲ ಇಲ್ಲಿ. ಯಾರು ಬಂದು ನೀವು ಯಾರ ಜೊತೆ ಹೋಗಿ ಕೂತ್ಕೊಂಡ್ಬಿಟ್ರು ಕೂಡ, ಅವ್ರ ಜೊತೆ ಕೂತ್ಕೊಂಡ್ಬಿಟ್ರೆ ನನ್ಗೆ ಏನೋ ಒಳಗಡೆ ಒಂದು ಚಮತ್ಕಾರ ನಡೆದ್ ಬಿಡತ್ತೆ, ಏನೋ ಒಂದು ಪರವಶ ಆಗ್ಬಿಡುತ್ತೆ. ಹಂಗಲ್ಲ, ಏನಿಲ್ಲ ಮಾಸ್ಟರ್ಸ್. ಅವ್ರ ಸಾನ್ನಿಧ್ಯದಲ್ಲಿ ಯಾರಾದ್ರೂ ನಿಮ್ಗೆ ಆತರ ಆದ್ರೂ ಕೂಡ ಒಂದು ಅನುಭವ ತಾತ್ಕಾಲಿಕ, ಅಲ್ಲಿ ಅಷ್ಟೇ. ಮತ್ತೆ ಪುನಃ ನಮ್ಮ ಮನೇಲಿ ಕೂತ್ಕೊಂಡ್ರು ಅದೇ ಆಗ್ಬೇಕಲ್ಲ, ಯಾಕೆ ಆಗಲ್ಲ? ಅರ್ಥ ಆಗ್ತಿದ್ಯಾ? ಸೊ ನಾನು ಎಲ್ಲಿ ನಿಂತಿದ್ದೀನಿ, ನನ್ನ ಸ್ಥಿತಿ ಏನು? ಸೊ ಅದಕ್ಕೆ ಧ್ಯಾನ ಕೂಡ ನನ್ನ ಪ್ರಕಾರ ಎರಡನೇ ಹಂತ, ಎರಡನೇ ಮೆಟ್ಟಿಲೆ. ತುಂಬಾ ಜನ ಇದನ್ನ ಪ್ರಧಾನವಾಗಿ ಇಟ್ಕೊಂಡೆ, ತಪ್ಪೇನಿಲ್ಲ, ಕರೆಕ್ಟ್. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ಧ್ಯಾನಕ್ಕಿಂತ ಮಿಗಿಲಾದದ್ದು, ಉನ್ನತವಾದ, ಶ್ರೇಷ್ಠವಾದ, ಮಹತ್ಕರವಾದ ಒಂದು ಉಪಾಯ ಇದೆ. ಆ ಮೆಟ್ಟಿಲ್ನು ಫಸ್ಟ್ ನೀವು ಹಿಡ್ಕೊಳ್ಳಿ, ಆ ಮಾರ್ಗ ಹಿಡ್ಕೊಳ್ಳಿ. ಬೇಗ ಧ್ಯಾನದಲ್ಲಿ ನಾವು ಸಾಗ್ಬೇಕಂದ್ರೆ, ಕರ್ಮ ಬೇಗ ಕಲ್ಕೋಬೇಕು ಅಂದ್ರೆ, ಪರಮಾತ್ಮನ ದೃಷ್ಟಿ ನಮ್ಮೇಲೆ ಬೀಳ್ಬೇಕು ಅಂದ್ರೆ ಎಲ್ಲೋ ಇದು ಪರಮಾತ್ಮ ನೋಡ್ತಾನಲ್ಲ, ನಾನು ಹೇಳ್ತಾ ಇರೋದೆಲ್ಲ ಅರ್ಥ ಮಾಡಿ. ನನ್ನ ಒಳಗಡೆ ಇರೋ ಪರಮಾತ್ಮ, ಬಚ್ಚಿಟ್ಕೊಂಡಿರೋ ಪರಮಾತ್ಮ, ಅವನನ್ನಲ್ಲಿ ಘರ್ಷಿಸಬೇಕು ಅಂದ್ರೆ, ಗೋಚರ ಆಗ್ಬೇಕು ಅಂತ ಹೇಳ್ತಾ ಇರೋದು. ಜೀವಕಾರುಣ್ಯ ಮಾಡ್ಬೇಕು. ಹೇಗೆ ಜೀವಕಾರುಣ್ಯ ಅಂದ್ರೆ,
ಯಾರು ನಿಜವಾಗ್ಲು ಹಸಿವಲ್ಲಿ ಇರ್ತಾರಲ್ಲ ಅಂತವ್ರನ್ನ ಹುಡ್ಕೊಂಡೋಗಿ ನಾವು ಅನ್ನದಾನ ಮಾಡ್ಬೇಕು. ನಮ್ಮಿಂದ ಕೈಯಲ್ಲಾದಷ್ಟು. ಇವಾಗ ಆಫೀಸ್ಗೆ ಹೋಗ್ತಿರ್ತೀವಿ, ಯಾರೋ ಒಬ್ರು ಭಿಕ್ಷುಕರು ನಿಜವಾಗಿ ಯಾರಿಗ ಅವಶ್ಯಕತೆ ಇದೆಯೋ ಅವ್ರಿಗೆ ನೀವು ಹೋಟ್ಲಿಂದ ಆದ್ರೂ ಸರಿ, ಇಲ್ಲ ಮನೆಯಿಂದ ಮಾಡ್ಕೊಂಡು ಕೊಟ್ರು ಉತ್ತಮನೇ. ಬಟ್ ಹೇಗೆ ಅವ್ರವ್ರ ಒಂದು ಅನುಕೂಲ ಹೇಗಿದೆಯೋ ಪ್ರತಿದಿನ ಆದಷ್ಟು ಇದು ಯಾರು ಮಾಡ್ಕೊಂಡು ಬರ್ತಾರಲ್ಲ ನೋಡಿ, ಅವ್ರ ಜೀವನದಲ್ಲಿ ಅದ್ಭುತಗಳೇ ನಡೆಯೋದು. ನಾವೇನ್ ಮಾಡ್ತೀವಿ, ಅನ್ನದಾನ ಹೆಸರಲ್ಲಿ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಇವತ್ತು ಅನ್ನದಾನ ಕೊಡ್ಬೇಕು ಅಂತ ನಮ್ಮ ತೋರಿಕೆಗೋಸ್ಕರ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಪ್ರಸಾದ ಮಾಡ್ಕೊಂಡು, ನಾವೇನೋ ಒಂದು ಖಾರಾಬಾತ್ ಮಾಡ್ಕೊಂಡು, ಪುಳಿಯೋಗರೆ ಮಾಡ್ಕೊಂಡು, ಚಿತ್ರಾನ್ನ ಮಾಡ್ಕೊಂಡು ಹೋಗ್ಬಿಟ್ಟು ಒಂದು 100 ಜನಕ್ಕೆ ಅನ್ನದಾನ ಮಾಡ್ಬಿಟ್ಟು ಅದಲ್ಲ. ಅರ್ಥ ಮಾಡಿ, ಅದಕ್ಕೆ ಹೇಳ್ತಾ ಇರೋದು ನಾವ್ ಎಲ್ಲೆಲ್ಲಿ ಏನೇನ್ ಮಾಡ್ತಾ ಇದೀವಿ ಅಂತ. ಅನ್ನದಾನ ಹೆಸರಲ್ಲಿ ಏನೇನ್ ಮಾಡ್ತಾ ಇದೀವಿ, ಇಲ್ಲ ಯಾರಿಗೋ ಅನ್ನದಾನಕ್ಕೆ ನಾನು ಕೊಟ್ಬಿಡೋದು ದುಡ್ಡು. ನೋ, ನೀವ್ ಅದ್ ಕೊಟ್ಬಿಡೋದಕ್ಕ ಅದೆಲ್ಲ ಬಂದು ಅದೆಲ್ಲ ಕೊಟ್ಟಿದ್ರೆ ಮುಂದೆ ಜೀವನದಲ್ಲಿ ಬದಲಾವಣೆ ಬಂದಿರ್ಬೇಕಲ್ಲ, ಅದ್ಭುತ ನಡೆದಿರ್ಬೇಕಲ್ಲ. ಯಾಕೆ? ಬಿಕಾಸ್ ಯಾವಾಗ ನಾನು ಯಾರಿಗೆ, ಅದಕ್ಕೆ ಹೇಳ್ತಾ ಇರೋದು, ಹಸಿದವ್ರಿಗೆ ಅನ್ನ ನೀಡಿದ್ರೇನೆ ಅದು ನಮ್ಗೆ ಉಪಯೋಗಕ್ಕೆ ಬರುವುದು. ಇವಾಗ ಯಾರಿಗೋ ಕೊಡ್ತೀವಿ, ಓಕೆ, ಅವ್ರಿಗೆ ಅಂದ್ರೆ ಎಲ್ಲಿ ಪರಮಾತ್ಮನ ಕಾಣ್ಬಹುದು ಅಂದ್ರೆ ನೋಡಿ, ಇವಾಗ ಯಾರು ತುಂಬಾ ಹಸಿವಾಗಿ ಅವ್ರು ಕಾಯ್ತಿರ್ತಾರೆ, ಯಾರಾದ್ರೂ ಏನಾದ್ರು ಅನ್ನ ಕೊಡ್ತಾರೆ ಏನೋ ಇಸ್ಕೊಡ್ತಾರೆ ಅಂತ. ಅವ್ರು ಕೊಟ್ಟಾಗ ಹೇಳ್ತಾರೆ ಫಸ್ಟ್, ಪರಮಾತ್ಮನ್ ತರ ಬಂದು ನಮ್ಗೆ ಹಸಿವು ನೀಗಿಸ್ತಪ್ಪ, ನಂಗೆ ಅನ್ನ ನೀಡಿದಪ್ಪ ನೀನೇ. ಯಾಕಂದ್ರೆ ಯಾರು ಅನ್ನ ನೀಡಿದ ಅದಕ್ಕೆ ಅನ್ನಂ ಪರಬ್ರಹ್ಮಂ. ಮೊದಲು ಯಾವ್ದು ನಮ್ಗೆ ಪರಬ್ರಹ್ಮ ಅಂದ್ರೆ ಕಣ್ಣಕ್ ಕಾಣೋ ದೇವ್ರು ಯಾವ್ದಪ್ಪ ಅಂದ್ರೆ ಅನ್ನ ಅಲ್ವಾ? ಯಾಕೆ ನಾವು ಆ ರೈತರನ್ನ ಅಷ್ಟು ಕೊಂಡಾಡ್ತೀವಿ? ಯಾಕಂದ್ರೆ ಅವರು ಉಳುಮೆ ಮಾಡಿ ನಮ್ಗೆ ಭತ್ತವನ್ನು ಎಲ್ಲ ನಮ್ಗೆ ನೀಡಿಲ್ಲ ಅಂದ್ರೆ ನಾವು ಹೇಗೆ ಇಲ್ಲಿ ಕೂತ್ಕೊಂಡು ಅಷ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಜೀವಿಸಕ್ಕಾಗತ್ತೆ, ನಮ್ಮ ಕೆಲಸ ಕಾರ್ಯ ಮಾಡ್ಲಿಕ್ಕಾಗತ್ತೆ. ಹಾಗಾಗಿ ನೋಡಿ, ಅದಕ್ಕೆ ನಾವು ಹುಡ್ಕೊಂಡೋಗಿ ಆ ತರ ಬಂದು ಯಾರು ಮಾಡ್ತಾರೋ ಏನಾಗತ್ತೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಮೆದುಳಿನಲ್ಲಿ ಈ ಸೀಕ್ರೆಟ್ ಒಂದು ಹೇಳ್ತೀನಿ ನೋಡಿ. ಈ ಸೀಕ್ರೆಟ್ ಯಾರಿಗೂ ಗೊತ್ತಿಲ್ಲ ಏನಕ್ಕೆ ಅಂತ. ಈ ತರ ಯಾರು ಮಾಡ್ಕೊಂಡ್ ಬರ್ತಾರೋ ನಮ್ಮಲ್ಲಿ ಆ ಮೆದುಳಿನಲ್ಲಿ ಇರೋ ಆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಇವತ್ತು ಏನು ಸೈಂಟಿಸ್ಟ್ ಏನ್ ಹೇಳ್ತಿದ್ದಾರೆ, ಅದು ನಮ್ಮ ಮೆದುಳಿನಲ್ಲಿ ಒಂದು ಬದಲಾವಣೆ ಆಗ್ತಾನೆ ಇರುತ್ತದು. ನ್ಯೂರೋಪ್ಲಾಸ್ಟಿಸಿಟಿ ಅಂತ ಅಂದ್ರೆ ಈ ಮೆದುಳಿನಲ್ಲಿ ಏನು ಒಂದು ಒಳ್ಳೆ ಬದಲಾವಣೆ ಆಗ್ತಾ ಇರತ್ತಲ್ಲ, ನಮ್ಮನ್ನ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ತುಂಬಾ ಸಹಾಯ ಮಾಡ್ತಾ ಇರತ್ತೆ. ಅದೇ ಮಾಡುವುದು ಈ ಒಂದು ಜೀವಕಾರುಣ್ಯ ಮಾಡ್ತಾ 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 ಆ ಎಮೋಷನಲ್ ಸೆಂಟ್ರಿಕ್ ಅಂತ ಹೇಳ್ತೀವಿ. ಇವಾಗ ಕೆಲವರು ಹೇಳ್ತಾರಲ್ಲ ಇಂಟ್ಯೂಷನ್ ವರ್ಕ್ ಆಗತ್ತೆ ಅಂತಲ್ಲ. ಹೇಗಪ್ಪ ಅಂದ್ರೆ ನಮ್ಮ ಮೆದುಳಿನಲ್ಲಿ ಇರೋ ಆ ಬದಲಾವಣೆನೆ ಆ ಇಂಟ್ಯೂಷನ್. ಆ ಇಂಟ್ಯೂಷನ್ ಎಲ್ಲ ನಮ್ಗೆ ಅದು ಗಟ್ಟಿಸ್ಬೇಕು ಅಂದ್ರೆ ಇದು ಫಸ್ಟ್ ಬೇಸಿಕ್ ಮಾಡ್ಬೇಕಾಗಿರೋದು. ನಾವು ನಮ್ಗೆ ಗಂಟೆ ಗಟ್ಲೆ ಕೂತ್ಕೊಂಡು ಧ್ಯಾನ ಮಾಡಿ ಸಾಧನೆ ಮಾಡಿ ಹಠ ಮಾಡಿ ಮಾಡ್ತಂದ್ರೆ ಅದು ಕೆಲವು ರಾಕ್ಷಸಿ ಧ್ಯಾನ ಅಂತ. ರಾಕ್ಷಸರು ಕೂತ್ಕೊಂಡು ಮಾಡಿದ್ರಲ್ಲ ವರ ಪಡ್ಕೋಬೇಕು ಅಂತ ವರ್ಷಾನ್ಗಟ್ಲೆ. ಅಷ್ಟು ಈಗ ನಾವು ಇರೋ ಒಂದು ಈ ಸಮಾಜದಲ್ಲಿ ಗಂಟೆಗಟ್ಲೆ ಕೂತ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ ಸಂಸಾರದಲ್ಲಿ ಇದ್ದು. ಬಟ್ ನಾನು ಹೇಳಿ ಸುಲಭವಾದ ಉಪಾಯ ಅಂದ್ರೆ ಇದು ಫೋಕಸ್ ಮಾಡಿ. ಎರಡನೇದು ಧ್ಯಾನ. ಈಗ ಧ್ಯಾನದಲ್ಲಿ ಏನಾಗತ್ತಪ್ಪ ಅಂದ್ರೆ ಫಸ್ಟ್ ಇದು ನಮ್ಗೆ ಗೊತ್ತಿರ್ಬೇಕು, ನಮ್ಮಲ್ಲಿ ಮೆಲೋಟಿನ್ ಅಂತ ಒಂದು ಹಾರ್ಮೋನ್ ಇದೆ. ಆ ಹಾರ್ಮೋನು ಉತ್ಪತ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಧ್ಯಾನ ಮಾಡ್ಬೇಕು. ಇವಾಗ ನಮ್ಮಲ್ಲಿ ಎಷ್ಟೋ ಗ್ಲ್ಯಾಂಡ್ಸ್ ಅಂತಲೇ, ಪೀನಿಯಲ್ ಗ್ಲ್ಯಾಂಡ್ಸ್, ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಅದೆಲ್ಲ ಆಕ್ಟಿವ್ ಆಗ್ಬೇಕು ಅಂದ್ರೆ ಅದಕ್ಕೆ ಧ್ಯಾನ ಹೆಲ್ಪ್ ಆಗತ್ತೆ. ಸೊ ಅದೆಲ್ಲ ಆಗ್ಬೇಕು ಅಂದ್ರೆ ಇದೆಲ್ಲ ಬೇಗ ನಮ್ಮಲ್ಲಿ ಆ ಒಂದು ಎಲ್ಲ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗ್ಬೇಕು. ಕೆಲವು ನೋಡಿ, ಈಗ ಥೈರಾಯ್ಡ್ ಇರುತ್ತೆ. ಯಾಕೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಅಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೆ
ಥೈಮಸ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ ಎದೆ ಭಾಗದಲ್ಲಿ. ಈ ಥೈಮಸ್ ಗ್ಲ್ಯಾಂಡ್ ಅಲ್ಲಿ ಏನಾದ್ರು ಎಡವಟ್ ಆಗಿತ್ತಂದ್ರೆ ಅವಾಗ ಚೆಸ್ಟ್ ಪೈನು, ಆ ಒಂದು ಹಾರ್ಟ್ ಸಂಬಂಧಪಟ್ಟದ್ದು ಸಮಸ್ಯೆಗಳು. ಸೊ ಆ ತರ ಒಂದೊಂದು ಗ್ಲ್ಯಾಂಡ್ಸ್ ಅಂತ ಹೇಳ್ತಾರೆ. ಇವಾಗ ಯಾರಿಗೆ ಇಲ್ಲಿ ಬಂದು ಪೀನೆ ಗ್ಲ್ಯಾಂಡ್ ಅಲ್ಲಿ ತೊಂದರೆ ಇರುತ್ತೋ, ಮೈಗ್ರೇನ್ ಸಮಸ್ಯೆ ಇದೆಲ್ಲ ಏನ್ ಆಗ್ತಿರತ್ತಲ್ಲ, ಅದಕ್ಕೆ ಈ ಈ ಧ್ಯಾನದಿಂದ ಅದೆಲ್ಲ ಸರಿ ಆಗ್ಬಹುದು, ಆಗತ್ತೆ, ಇಲ್ಲ ಅಂತಿಲ್ಲ. ಬಟ್ ಇದೆಲ್ಲ ಧ್ಯಾನದಲ್ಲಿ ಬೇಗ ಆಗ್ಬೇಕು ಅಂದ್ರೆ ಸುಲಭವಾದ ಉಪಾಯ, ಫಸ್ಟ್ ಪ್ರಯಾರಿಟಿ, ಫಸ್ಟ್ ನಾವು ಏನ್ ಮಾಡ್ಬೇಕು, ಈ ಜೀವ ಕಾರ್ಯದಲ್ಲಿ ಇರ್ಬೇಕು. ಪ್ರತಿ ಒಂದು ಜೀವಿಯಲ್ಲೂ ಪರಮಾತ್ಮ ಕಾಣಬೇಕು, ಎಲ್ಲ ಜೀವರಾಶಿಗಳನ್ನು ಪ್ರೀತಿಸಬೇಕು. ಇವಾಗ ಒಂದು ಬೀದಿ ನಾಯಿ ಇದ್ರು ಕೂಡ ನಮ್ ನಮ್ಮಿಂದ ಆದಷ್ಟು ಒಂದು ಬಿಸ್ಕೆಟ್ ಕೊಡ್ಬೋದಲ್ಲ. ನಾವು ಅದೆಲ್ಲ ಮಾಡ್ತಾ ಇದೀವ? ಮಾಡ್ತಾನೆ ಇದೆ. ಯಾಕಂದ್ರೆ ನಾವು ಓಡ್ತಾ ಇದೀವಿ, ಸಮಾಜದಲ್ಲಿ ಟೈಮ್ ಇಲ್ಲ, ಎಲ್ಲಿ ಓಡು ಓಡು ಓಡು. ಸೊ ಓಡೋದೇ ಆಗ್ಬಿಟ್ಟಿದೆ ಜೀವನ, ಎಲ್ಲೂ ನಿಲ್ತಾ ಇಲ್ಲ. ಯಾಕಂದ್ರೆ ಗಮನಿಸ್ತಾ ಇಲ್ಲ, ಫಸ್ಟ್ ಈ ಪ್ರಕೃತಿಯನ್ನು ಗಮನಿಸ್ತಾ ಇಲ್ಲ, ನಮ್ಮ ಪರಿವಾರವನ್ನ ಗಮನಿಸ್ತಾ ಇಲ್ಲ, ನಮ್ಮ ವಾತಾವರಣ ಕೂಡ ಗಮನಿಸ್ತಾನೆ ಇಲ್ಲ. ಏನ್ ನಡೀತಾ ಇದೆ ಪ್ರಕೃತಿಯಲ್ಲಿ. ಯಾವತ್ತಾದ್ರೂ ನಾವು ಒಂದು ಪಾರ್ಕ್ಗೆ ಹೋಗ್ತೀವಿ ಅನ್ಕೊಳ್ಳಿ, ಪಾರ್ಕ್ ನಲ್ಲಿರೋ ಪ್ರತಿ ಒಂದು ಗಿಡ ಮರಗಳನ್ನ ಗಮನಿಸಿದೀವ ನಾವು? ಅದು ಕೂಡ ಸ್ಪಂದಿಸತ್ತೆ. ವಾಕಿಂಗ್ ಹೋಗ್ತೀವಿ, 1 hour ಟೈಮ್ ಇಟ್ಕೊಳ್ತೀವಿ, ಏನೋ ಕೆಲವರು ಬಂದು ಹೆಡ್ಫೋನ್ ಅದು ಇದು ಹಾಕೊಂಡು ಹಂಗೆಲ್ಲ ಮಾಡ್ಕೊಂಡು ಏನೋ ವಾಕಿಂಗ್ ಆಯ್ತು, ಏನೋ ದೊಡ್ಡದಾಗಿ ಅಲ್ಲಿ ನಾವು ಏನೋ ಸಾಧನೆ ಮಾಡ್ಬಿಟ್ಟಂಗ ಓಡ್ ಬಂದ್ಬಿಡ್ತೀವಿ. ಏನಕ್ಕೆ ಅಂದ್ರೆ ಮೈಂಡ್ಫುಲ್ನೆಸ್ ಅಂತ ಏನ್ ಹೇಳ್ತೀವಿ ನಾವು. ಎಲ್ಲೇ ಹೋದ್ರು ಕೂಡ ಪ್ರಕೃತಿ ಬೇರೆ ನಾನ್ ಬೇರೆ, ಇಲ್ಲ ಮರ ಬೇರೆ ನಾನ್ ಬೇರೆ ಅಲ್ಲಪ್ಪ, ಎಲ್ಲವೂ ಒಂದೇ. ಆ ಒಂದು ಸೌಂದರ್ಯವನ್ನು ನಾವು ಗಮನಿಸಬೇಕು, ಅನುಭವಿಸ್ಬೇಕು. ಸೊ ಬರೀ ಕಾಲಲ್ಲಿ ನಡಿಬೇಕು. ಯಾರು ನಡೀತಾ ಇದೀವಿ ನಾವು ಬೇರ್ ಫುಟ್ ಅಲ್ಲಿ? ಯಾರು ನಡೀತಾನೆ ಇಲ್ಲ, ನಡೆಯೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಗ್ರೌಂಡಿಂಗ್ ಆಗ್ಬೇಕು. ನಾವು ಭೂಮಿ ತಾಯಿಗೆ ಗ್ರೌಂಡಿಂಗ್ ಆಗ್ಬೇಕಲ್ಲ. ಚಪ್ಪಲಿ ಹಾಕೊಳ್ತೀವಿ, ಅಟ್ಲೀಸ್ಟ್ ವಾಕಿಂಗ್ ಹೋಗುವಾಗಾದ್ರು ಆ ಪಾರ್ಕ್ ನಲ್ಲಾದ್ರೆ ಎಲ್ಲಾದ್ರೂ ನೋಡಿ, ಈ ಲಾನ್ ಅಂತ ಏನ್ ಹೇಳ್ತೀವಲ್ಲ, ಆ ಹುಲ್ ಕಡ್ಡಿ ಅಂತರ್ ಮೇಲೆ ನಾವು ಆದಷ್ಟು ಸಮಯ ಕಲಿಬೇಕು. ಅಲ್ಲಿ ಕೂರ್ಬೇಕು. ನಡಿ, ಇವಾಗ ಪಿರಮಿಡ್ ವ್ಯಾಲಿಗೆ ಹೋಗ್ತೀವಪ್ಪ, ಅಲ್ಲಿ ಸುತ್ತಮುತ್ತ ನೋಡಿ ಲಾನ್ ಮಾಡಿ ಇಟ್ಟಿರ್ತಾರಲ್ಲ. ಸೊ ಅಂತ ಕಡೆ, ಇಲ್ಲ ನೀವೆಲ್ಲರೂ ಕಬ್ಬನ್ ಪಾರ್ಕ್, ಲಾಲ್ ಬಾಗ್, ಎಂತ ಕಡೆ ಯಾವ ದೊಡ್ಡ ದೊಡ್ಡ ಪಾರ್ಕ್ಗಳಿದೆಯೋ ಆ ಲಾನ್ ಅಂತ ಮಾಡಿರ್ತಾರಲ್ಲ, ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಅಲ್ಲಿ ಸ್ವಲ್ಪ ಸಮಯ ಕಳೀರಿ, ಧ್ಯಾನ ಮಾಡಿ, ಬರೀ ಕಾಲಲ್ಲಿ ನಡೆದಾಡಿ. ಅವಾಗ ನಾವ್ ಎಷ್ಟು ಬೇಗ ಕನೆಕ್ಟ್ ಆಗ್ತೀವಿ ಪ್ರಕೃತಿಗೆ ಅಂತ ಹೇಳ್ತಾ ಇರೋದು. ಬಟ್ ಫಸ್ಟ್ ಇಲ್ಲಿ ಪ್ರಯಾರಿಟಿ ಎಲ್ಲಿ ಕೊಡ್ಬೇಕು ಅಂದ್ರೆ, ಹಸಿದವರಿಗೆ ಅನ್ನವನ್ನು ಹುಡ್ಕೊಂಡೋಗಿ ನೀಡಬೇಕು ಇಲ್ಲಿ. ಬಟ್ ಇಲ್ಲಿ ನಮ್ಗೆ ಮುಜುಗರ ಆಗತ್ತೆ, ನಮ್ಗೆ ಸ್ವಾಭಿಮಾನ ಏನಂದ್ರೆ, ಯಾರಪ್ಪ ಇದೆಲ್ಲ ಮಾಡ್ತಾರೆ ಹುಡ್ಕೊಂಡೋಗಿ, ಅವನು ಎಲ್ಲಿದ್ದಾನೆ, ಇಲ್ಲ. ಅದೇ ನಮ್ಗೆ ದೊಡ್ಡ ಸವಾಲ್. ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಇಯರ್. ಯಾರಾದ್ರೂ ನಮ್ಮನ್ನ ಹುಡ್ಕೊಂಡ್ ಬಂದ್ರೆ, ಯಾರು ಭಿಕ್ಷುಕರು ಬಂದ್ರೆ ನೋಡಿ, ಆ ಕಾಲದೆಲ್ಲ ಬಂದ್ರು, ನನ್ಗೆ ಗೊತ್ತಿರೋ ಹಾಗೆ ಒಂದು 20-30 ವರ್ಷದ ಹಿಂದೆ ಅವಾಗ ಬರ್ತಾ ಇದ್ರು ಮನೆ ಮನೆಗೆ ಯಾರಾದ್ರೂ ಅಮ್ಮ ಅಂತ ಕೂಕೊಂಡು ಭಿಕ್ಷೆ ಪಾತ್ರೆ ತಗೊಂಡ್ ಬರ್ತಾ ಇದ್ರು. ಈ ಕಾಲದಲ್ಲಿ ಯಾರಿಲ್ಲ ಬಿಡಿ, ನನ್ಗೆ ಗೊತ್ತಿರೋ ಯಾರು ಆತರ ಬರೋರೇ ಇಲ್ಲ. ಬಟ್ ಅವಾಗ ಏನ್ ಹೇಳ್ತಾ ಇದೀವಿ, ಕೆಲವರೆಲ್ಲ ಮುಂದೆ ಹೋಗು ಮುಂದೆ ಹೋಗು ಮುಂದೆ ಹೋಗು ಅಂತ ಹೇಳ್ದವ್ರಲ್ಲ, ಹೆಣ್ಣು ಹೋದ್ರು, ಅವ್ರು ಮುಂದೆ ಹೋಗ್ಲಿಲ್ಲ ಯಾರು. ನೀವು ಅಬ್ಸರ್ವ್ ಮಾಡಿ ನೋಡಿ, ಯಾರೆಲ್ಲ ಅಂತವ್ರಿಗೆ ಮುಂದೆ ಹೋಗಂತ ಮುಂದೆ ಕಲ್ಸಿದ್ರು, ಅನ್ನ ನೀಡದೆ, ಅವ್ರು ಯಾವತ್ತೂ ಜೀವನದಲ್ಲಿ ಮುಂದೆ ಬಂದ್ರೆ, ಯಾವ್ದಾದ್ರು ಒಂದು ಕಾಯಿಲೆನಲ್ಲಿ, ಯಾವ್ದೋ ಒಂದು ದೊಡ್ಡ ಸಮಸ್ಯೆನಲ್ಲಿ ನೆಮ್ಮದಿ ಕಳ್ಕೊಂಡು ಹಾಗೆ ಜೀವನ ಮಾಡಿರ್ತಾರೆ ಲೈಫ್ ಲಾಂಗ್. ಬಟ್ ನೋಡಕ್ಕೆ ಅವ್ರು ಶ್ರೀಮಂತಿಕೆನಲ್ಲಿ ಇದ್ದಿರ್ತಾರೆ, ಬಟ್ ಒಳಗಡೆ ಎಷ್ಟೋ ಬಾಧೆ, ದುಃಖ, ನೋವು ಅನುಭವಿಸಿರ್ತಾರೆ. ಅದಕ್ಕೆ ಯಾರಾದ್ರೂ ಅನ್ನ ಅಂತ ಕೇಳ್ಕೊಂಡ್ ಬಂದ್ರೆ ನೋಡಿ, ಆ ಕಾಲದಲ್ಲಿ ನೋಡಿ ನೀವು, ಶರಣರನ್ನೆಲ್ಲ ನೀವು, ಭಕ್ತ ಸಿರಿಯಾಲ ಒಂದು ಕತೆ, ಶ್ರೀ ಮಂಜುನಾಥ್ ಅಂತೆಲ್ಲ ನೀವು ನೋಡಿದ್ರೆ, ಫಸ್ಟ್ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಯಾರಾದ್ರೂ ಅನ್ನ ಅಂತ ಬಂದ್ರೆ ಫಸ್ಟ್ ಅವ್ರಿಗೆ ಅನ್ನವನ್ನು ಬಡಿಸಿ ನಂತರ ಅವರು ಸ್ವೀಕರಣೆ ಮಾಡ್ತಾ ಇದ್ರು ಮನೆಯವರು. ಫಸ್ಟ್ ಯಾರಾದ್ರೂ ಇದಾರಾ, ಫಸ್ಟ್ ಹುಡ್ಕೊಂಡ್ ಬರ್ತಾರೆ. ಅದಕ್ಕೂ ಅವಾಗ ಕೂಡ ಪರೀಕ್ಷೆ ನೋಡಿ, ಆ ಕಾಲದಲ್ಲಿ ಭಗವಂತ ಆತ ಪರೀಕ್ಷೆ ಕೊಡ್ತಾ ಇದ್ದ, ಯಾರು ಇವ್ರು ಸಿಗ್ಬಾರ್ದು ಇವತ್ತು. ಅವ್ರಿಗೊಂದು ಅಭ್ಯಾಸ ಮಾಡ್ಕೊಂಡು, ಯಾರಾದ್ರೂ ಒಬ್ರು ಶಿವ ಶರಣರು ಅಲ್ಲಿ ಯಾರು ಭಕ್ತರು, ಅವ್ನು ಫಸ್ಟ್ ಅವ್ರಿಗೆ ಉಪಚಾರ ಮಾಡಿ ನಂತರ ನಾವು ಸ್ವೀಕರಿಸ್ಬೇಕು ಊಟ ಅಂತ. ಅವಾಗಲೂ ಪರೀಕ್ಷೆ ಮಾಡಿ, ಇವತ್ತು ಯಾರು ಅವ್ರು ಸಿಗ್ಬಾರ್ದು, ಏನ್ ಮಾಡ್ತಾರೆ ನೋಡೋಣ ಅಂತ. ಸೊ ಆ ತರ ಯಾಕಿತ್ತು ಆ ಕಾಲದಲ್ಲಿ, ಏನಕ್ಕೆ ಇಟ್ಟಿದ್ರು, ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರು. ನಾವೇನೋ ಇವತ್ತು ಸ್ಕ್ಯಾನರ್ ಅಲ್ಲಿ ಕಳ್ಸ್ಬಿಡು, ದುಡ್ಡು ಕಳ್ಸ್ಬಿಡು, ಅನ್ನದಾನಕ್ಕೆ ಅಲ್ಲಿ ಕೊಟ್ಬಿಡು, ಇಲ್ಲಿ ಕೊಟ್ಬಿಡು, ಹಂಗ್ ಮಾಡ್ಕೊಂಡು ಕೂತಿದ್ವಿ. ಬಟ್ ಅದಕ್ಕಿಂತ ನೀವು ಇದನ್ನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇರೋ.
ಸೊ ಇದು ಎರಡನೇದು ನಮ್ ಧ್ಯಾನದಲ್ಲಿ ಒಂದು ಮೆಲೋಟೋನಿನ್. ಮೂರನೇದು, ನಾವು ಯಾವ ತರ, ಓಕೆ, ನಾವು ಫಸ್ಟ್ ನಾವು ಹ್ಯಾಪಿಯಾಗಿರ್ಬೇಕು, ನಾವು ಖುಷಿಯಾಗಿರ್ಬೇಕು. ನಾವು ಖುಷಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮಲ್ಲಿರೋ ಡೋಪಮೈನ್ ಅಂತ ಏನ್ ಹೇಳ್ತೀವಲ್ಲ, ಒಂದು ಹಾರ್ಮೋನ್, ಅದು ಉತ್ಪತ್ತಿ ಆಗ್ಬೇಕು, ಅದು ಸೆಕ್ರೆಟ್ ಆಗ್ಬೇಕು ಅಂತ ಹೇಳ್ತಾರೆ. ಅದ್ ಹೇಗಲ್ಲಪ್ಪ ನಮ್ಗೆ ಉತ್ಪತ್ತಿ ಆಗತ್ತಂದ್ರೆ, ಒಳ್ಳೆ ಒಂದು ಕಾಮಿಡಿ ಮೂವಿ ನೋಡಿ, ಒಂದು ಹಾಸ್ಯದ ಒಂದು ಯಾವ್ದಾದ್ರು ಒಂದು ಇದು ನೋಡಿ. ಸೊ ಇದೆಲ್ಲ ಏನ್ ಮಾಡತ್ತಂದ್ರೆ, ನಾವ್ ಎಷ್ಟೋ ಒಂದು ಕಾಮಿಡಿ, ಆ ಒಂದು ಹಾಸ್ಯದ ಒಂದು ಯಾವ್ದಾದ್ರು ಒಂದು ನಾವು ನೋಡ್ತಾ ಇರ್ತೀವೋ, ನಾವು ಆನಂದಿಸ್ತಾ ಇರ್ತೀವೋ, ನಮ್ಮ ಒಳಗಡೆ ಆ ಯಾವ್ದೇ ಒಂದು ದುಃಖ ಏನಿದ್ರು ಅದು ಸ್ವಲ್ಪ ಹೊತ್ತಿಗೆ ತಾತ್ಕಾಲಿಕ ಎಲ್ಲ ಮರೆಯಾಗ್ಬಿಡುತ್ತೆ. ಸೊ ಯಾರ ಜೊತೆ ಇದ್ರೆ ನಮ್ಗೆ ಖುಷಿ ಅನ್ಸುತ್ತೋ, ಸಂತೋಷ, ಅಂತವ್ರ ಜೊತೆ ಸಮಯ ಕೊಡಿ, ಅಂತವ್ರ ಜೊತೆ ನೀವು ಸಮಯ ಕಳೀರಿ ಅಂತ ಹೇಳ್ತಾ ಇರೋದು. ಅವಾಗ ನಮ್ಮಲ್ಲಿ ಆ ಡೋಪಮೈನ್ ಅನ್ನೋದು ಏನೋ ಹ್ಯಾಪಿ ಹಾರ್ಮೋನ್ ಸೆಕ್ರೆಟ್ ಆಗ್ತಾ ಇರುತ್ತೆ. ಸೊ ಇದು. ಇನ್ನೊಂದು, ನಮ್ಮ ದೇಹದಲ್ಲಿ ನೋಡಿ, ಪರಮಾತ್ಮನ ಒಂದು ಅಪಾರವಾದ ಕರುಣೆ, ನಮ್ಮಲ್ಲಿ ಪರಮಾತ್ಮ ಇದ್ದಾನೆ, ಇದು ಯಾವ ಸಂಶಯವೂ ಇಲ್ಲ. ಕರೆಕ್ಟಾ? ಅವನು ಎಲ್ಲ ನೋಡಿ, ಅವನಲ್ಲಿ ಯಾವ ಭೇದ ಭಾವ ಇಲ್ಲ. ಕಾಯಿಲೆ ಇರೋ ದೇಹದಲ್ಲಿ ಕೂಡ ಇದ್ದಾನೆ, ಯೋಗಿಗಳ ದೇಹದಲ್ಲೂ ಇದ್ದಾನೆ. ಯಾರು ಚೆನ್ನಾಗಿ ಸ್ವಚ್ಛವಾಗಿ ಆ ದೇಹವನ್ನು ಕಾಪಾಡಿಕೊಂಡು ಲಘುವಾದ ಆಹಾರ, ಸೊ ಆರೋಗ್ಯಕರ ಆಹಾರ, ಶುದ್ಧ ಆಹಾರ, ಸೊ ಅಂತವ್ರ ದೇಹದಲ್ಲೂ ಇದ್ದಾನೆ. ಯಾರು ಮಾಂಸ ಎಲ್ಲ ತಿನ್ಕೊಂಡು ಬರೀ ಈ ದೇಹವನ್ನು ಹಾಳು ಮಾಡ್ಕೊಂಡು ಇಲ್ಲ ಅನಾರೋಗ್ಯ ತಂದು ಅಂತವ್ರ ದೇಹದಲ್ಲೂ ಇದೆ ಅಂತಾನೆ ಪರಮಾತ್ಮ. ಅವನ್ಗೆ ಯಾವತ್ತಾದ್ರೂ ಇವನ್ ದೇಹ ಹಾಳು ಮಾಡ್ಕೊಂಡ್ಬಿಟ್ಟಿದಾನೆ, ಇವನ್ ಕಾಯಿಲೆ ಬಂದ್ಬಿಟ್ಟಿದೆ, ಇವನ್ ದೇಹ ಪೂರ್ತಿ ಕೀವು ಬರ್ತಾ ಇದೆ, ಇವನು ರಕ್ತ ಕಣಗಳೆಲ್ಲ ಬಂದು ಕ್ಯಾನ್ಸರ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವನು ಯಾವತ್ತಾದ್ರೂ ಅಸಹ್ಯ ಪಟ್ಟಿದಾನ? ನಮ್ಮಲ್ಲಿ ಏನೇ ದುರ್ಗಂಧ, ನಾವು ಸ್ನಾನನೇ ಮಾಡ್ಕೊಂಡಿಲ್ಲ ಅನ್ಕೊಳ್ಳಿ ಒಂದ್ 3-4 ದಿನ, ಬಟ್ ನಾವ್ ಮನುಷ್ಯರಂದ್ರೆ ಹತ್ರಕ್ಕೆ ಹೋಗಲ್ಲ. ಇವನ್ ಮೇಲೆ ಕೆಟ್ಟ ವಾಸನೆ ಬರ್ತಿದಪ್ಪ, ಸ್ನಾನ ಮಾಡಿಲ್ಲ, ಇವನ್ ಅನಾರೋಗ್ಯದ ಆ ವಾಸನೆ ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಇವನಲ್ಲಿ ಆ ಕೀವು ಅದು ತುಂಬಾ ನನ್ಗೆ ಆ ಇದ್ ಕೊಡ್ತಾ ಇದೆ, ನನ್ಗೆ ಹತ್ರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇಷ್ಟೆಲ್ಲ ನಾವು ಅಸಹ್ಯ ಪಡ್ತೀವಿ, ಬಟ್ ಅಂತವ್ರ ದೇಹದಲ್ಲಿ ಕೂಡ ಪರಮಾತ್ಮ ಇದೆ ಅಂತಾನೆ. ಅವ್ನು ಎಷ್ಟು ಕರುಣಾಮಯಿ ಅಲ್ವಾ ನೋಡಿ. ಅವನು ಗೊತ್ತಿಲ್ವಾ ಈ ದೇಹ ಸತ್ತ ಮೇಲೆ ಕುಲ್ತೋಗುತ್ತೆ, ಹೌದು ತಾನೆ? ಈ ಕೊಲ್ತೋಗೋ ದೇಹದಲ್ಲಿ ಅವನಿದ್ದಾನೆ. ಆದರೆ ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಗುಣಗಳು ಹೇಗಿದೆ ಅಂತ ಹೇಳ್ತಾ ಇರೋದು. ಅವನು ಯಾರಲ್ಲೂ ಯಾವ ಭೇದ ಭಾವನೂ ನೋಡದೆ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಇರುವೆ, ಮನುಷ್ಯರಲ್ಲಿ ಎಲ್ಲದರಲ್ಲೂ ನೆಲೆಸಿದ್ದಾನೆ. ಅದಕ್ಕೆ ಹೇಳ್ತಾ ಇರೋದು, ಆ ಒಂದು ಒನ್ನೆಸ್ ಇರ್ಬೇಕು, ಏಕತ್ವ ಸಮತ್ವ ಇರ್ಬೇಕು. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ರಾತ್ರಿ ಪೂರ್ತಿ ನೋಡಿ ಈ ಮೆದುಳಿಗೆ ನಾವು ಬಂದು ರೆಸ್ಟ್ ಕೊಡ್ತಾನೆ ಇಲ್ಲ. ಯಾಕೆ ನಮ್ಗೆ ಅತಿಯಾದ ಒಂದು ಕನಸು ತುಂಬಾ ನಮ್ಗೆ ಒಂದು ಕಾಡ್ತಾ ಇರುತ್ತೆ, ಬೇಡದೇ ಇರೋ ಕನಸುಗಳು ಬರ್ತಾ ಇರತ್ತೆ ಅಂದ್ರೆ, ಬಿಕಾಸ್ ನಾವು ಬೇಡದೇ ಇರೋ ಡೇಟಾಗಳನ್ನ ತುಂಬಿಸ್ತಾ ಇರ್ತೀವಿ ಮೆದುಳಿಗೆ. ಅದು ಮೆದುಳು ಅದ್ ಕಿರ್ಚ್ತಾ ಇರುತ್ತೆ, ರೆಸ್ಟ್ ಕೊಟ್ರಪ್ಪ ಸಾಕು, ಈ ಮೊಬೈಲ್ ನೋಡಿದ್ದು ರಾತ್ರಿ ಪೂರ್ತಿ ನನ್ಗೆ ರೆಸ್ಟ್ ಕೊಡಿ ಅಂತ ಅದಕ್ಕೆ ಹೇಳ್ತಾ ಇರುತ್ತೆ. ನಾವೇನ್ ಮಾಡ್ತಾ ಇರ್ತೀವಿ, ರಾತ್ರಿ 12 ಗಂಟೆ ಆದ್ರೂ ಮೊಬೈಲ್ ನೋಡ್ತಾ ಇನ್ಸ್ಟಾಗ್ರಾಮು, ರೀಲ್ಸು, ಅದು ಇದು ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ನಾವೇನ್ ಮಾಡ್ಬಿಡ್ತೀವಿ, ಬೆಳಿಗ್ಗೆಯಿಂದ ಆಫೀಸ್ ಕೆಲ್ಸ, ಅದ್ರ ಮಧ್ಯದಲ್ಲಿ ಮನೆ ಕೆಲ್ಸ, ಅದ್ರ ನಡುವೆ ಅವ್ರದ್ದು ಇವ್ರದ್ದು ಕಂಪ್ಲೇಂಟ್ಸ್, ಇವ್ರದ್ದು ಮಾತಾಡಿ ಪಂಚಾಯತಿ ಮಾಡಿ, ಮತ್ತೆ ನಮ್ದು ನಾವು ಸ್ವಲ್ಪ ಏನೇನೋ ವಿಡಿಯೋಸ್ ಅದು ಇದೆಲ್ಲ ನೋಡ್ಕೊಂಡು ರೆಸ್ಟ್ ಇಲ್ದೆ ನಾವು ಹೋಗಿ ಮಲಗ್ತೀವಿ. ಅವಾಗ ಅದ್ ಏನ್ ಮಾಡ್ಬೇಕು, ಅದು ಅಳ್ತಾ ಇರತ್ತೆ ಆ ಮೆದುಳು. ಏನಪ್ಪಾ ಮಾಡೋದು? ಯಾಕಂದ್ರೆ ಅದು ಕ್ಲೀನ್ ಮಾಡ್ಬೇಕು ಮೆದುಳು. ಬೇಡದೇ ಇರೋದೆಲ್ಲ ಡೇಟಾಸ್ ನಾವೇನ್ ತುಂಬಿಸಿಟ್ಟಿದೀವಲ್ಲ ಪ್ರತಿನಿತ್ಯ, ಅದನ್ನೆಲ್ಲ ಅದು ತೆಗ್ದಾಕ್ಬೇಕು, ಡೇಟಾಸ್ನೆಲ್ಲ ಬಂದು. ಅದೇನ್ ಮಾಡತ್ತೆ, ಅದು ಓವರ್ಲೋಡ್ ಆಗ್ಬಿಟ್ಟಿದೆ, ಲೋಡ್ ಜಾಸ್ತಿ ಆಗ್ಬಿಟ್ಟಿದೆ ಮೆದುಳಲ್ಲಿ. ಅದು ಯಾವಾಗ ಮಾಡ್ಬೇಕು ಆ ಕೆಲಸ? ಅದು ಮಾಡ್ಲಿಕ್ಕೆ ನಾವು ಸಮಯನ ಕೊಡ. ಅದಕ್ಕೆ ಬೇಗ ಮಲ್ಗಿ ಬೇಗ ಎದ್ದಾಗ ಪ್ರತಿಯೊಬ್ಬರು ಕೂಡ ಯಾಕೆ 8 ಅವರ್ ಅಂತ ಇಟ್ಟಿದ್ದಾರೆ ಅಂದ್ರೆ, ಆ 8 ಅವರ್ ಅದೇನ್ ಮಾಡ್ಬೇಕು, ನಾವ್ ಮಲ್ಗಿರುವಾಗ ಆ ಮೆದುಳು ಏನ್ ಮಾಡ್ಬೇಕು, ಆ ಕೆಲಸ ಅದ್ ಮಾಡತ್ತೆ. ನಾವೇನ್ ಮಾಡ್ತಾ ಇರ್ತೀವಿ, ಅದಕ್ಕೆ ನಿದ್ರೆ ಮಾಡೋಕ್ ಮುಂಚೆ 1 ತಾಸು ಧ್ಯಾನ ಮಾಡ್ಬಿಟ್ಟೆ ಮಲಗ್ಬೇಕು ನಾವು.
10 ಗಂಟೆಗೆ ಮಲಗ್ತೀವಿ ಅಂದ್ರೆ ಬೇಗ ಒಂದು 8 ಗಂಟೆಗೆ ಊಟ ಮಾಡಿ ಅಟ್ಲೀಸ್ಟ್ 9ರಿಂದ ಒಂದು 10 ಗಂಟೆ, ಇಲ್ಲಾಂದ್ರೆ ಒಂದು ಮಿನಿಮಮ್ ಒಂದು ಹಾಫ್ ಅನ್ ಅವರ್ ಧ್ಯಾನ ಮಾಡ್ಬಿಟ್ಟು ಹಾಗೆ ಮಲಗ್ಬೇಕು. ಧ್ಯಾನ ಮಾಡ್ಬಿಟ್ಟು ಮತ್ತೆ ಫೋನ್ ಮಾತಾಡ್ಕೊಂಡು ಮತ್ತೆ ಏನೇನೋ ವಿಚಾರಗಳನ್ನ ಮಾತಾಡ್ಕೊಂಡು ಮಲ್ಗೋದಲ್ಲ. ಯಾವತ್ತೂ ಇದೊಂದು ಪ್ರಾಕ್ಟೀಸ್ ಮಾಡಿ. ಮಲ್ಗೋಕ್ ಮುಂಚೆ ಧ್ಯಾನ ಮಾಡ್ಕೊಂಡು ಹಾಗೆ, ಇವಾಗ ಹೇಗೆ ನೀವು ಯೋಗ ನಿದ್ರೆ ಅಂತ ಏನೇನು ಮಾಡ್ತಿರ್ತೀರಲ್ಲ, ಹಾಗೆ ಧ್ಯಾನ ಮಾಡ್ಕೊಂಡು ಹಾಗೆ ನಿದ್ರೆಗೆ ಹೋಗ್ಬೇಕು. ಸೊ ಇದು ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗತ್ತೆ ಅಂದ್ರೆ, ಇವಾಗ ಬೆಳಿಗ್ಗೆ ನಾವು ಬೇಗ ಎದ್ದಲಕ್ಕೆ, ಯಾಕೆ ನಮ್ಗೆ ಆಫೀಸ್ಗೆ ಹೋಗ್ಬೇಕಂದ್ರೆ, ಇವಾಗ ಸೋಮವಾರ ಬಂತು ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗ್ಬೇಕು ಅಂದ್ರೆ ನೋಡಿ ನಮ್ಮ ಮನಸ್ಸು ಹೆಂಗಿರುತ್ತೆ. ಯಾಕಂದ್ರೆ ನೆನ್ನೆಲ್ಲ ಸಂಡೇ ಎಂಜಾಯ್ ಮಾಡಿರ್ತೀವಿ, ಲೇಟಾಗಿ ಮಲಗಿರ್ತೀವಿ, ಎಲ್ಲ ಆಚೆ ಹೋಗಿ ಫಂಕ್ಷನ್ ಅದು ಇದೆಲ್ಲ, ಆಮೇಲೆ ಬೆಳಿಗ್ಗೆ ಎದ್ದಲಕ್ಕೆ ಆಗಲ್ಲ. ತಿರ್ಗಿ ಏನಾಗತ್ತಂದ್ರೆ ಆಫೀಸ್ಗೆ ಹೋಗ್ಬೇಕಾದ್ರೆ ತಿರ್ಗಿ ಆಫೀಸಲ್ಲಿ ಹೋಗ್ಬಿಟ್ಟು 9:30 ಆಫೀಸಲ್ಲಿ ಇರ್ಬೇಕು. ಅವಾಗ ಕಣ್ಣು ಎಳಿತಾ ಇರತ್ತೆ ನಿದ್ರೆಗೆ, ಯಾಕಂದ್ರೆ ರಾತ್ರಿ ಸರಿಯಾಗಿ ನಿದ್ರೆ ಕೊಟ್ಟಿಲ್ಲ ನಾನು, ಅದು ಅಳ್ತಾ ಇರತ್ತೆ. ನಾವೇನ್ ಮಾಡ್ತಾ ಇರ್ತೀವಿ, ಅದನ್ನ ಕಾಫಿ ಟೀ ಕುಡ್ದು 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 ಅದಕ್ಕೆ ಏನ್ ಕೊಡ್ಬೇಕಾಗುತ್ತೆ ರೆಸ್ಟ್, ಆ ಮೆದುಳಿಗೆ ರೆಸ್ಟ್ ಕೊಡದೆ ಅದೇನ್ ಮಾಡತ್ತೆ, ಇರು ಮಾಡ್ತೀನಿ ನಿನ್ಗೆ ಅಂತ ಹೇಳ್ಬಿಟ್ಟು ಆಫೀಸ್ ಟೈಮ್ ಅಲ್ಲಿ 9:30 10 ಆದ್ರೂ ಕೂಡ ಮಂಕುತನ ಮಾಡ್ಬಿಡುತ್ತೆ ನಮ್ಮ ಮೆದುಳನ್ನ. ಅದಕ್ಕೆ ಸಾಕಷ್ಟು ನಾವು ಈ ಮೆದುಳಿಗೆ ಏನ್ ರೆಸ್ಟ್ ಅದು ಅರ್ಥ ಮಾಡ್ಕೋಬೇಕು ಸೈನ್ಸ್ ನಾವು. ಅದಕ್ಕೆ ನಮ್ಮ ನ್ಯೂರಾನ್ಸ್ ನ ಕಾಪಾಡ್ಕೋಬೇಕು, ಅದು ವೀಕ್ ಆಗ್ಬಾರ್ದು. ಸೊ ಇಷ್ಟೆಲ್ಲ ಇದೆ ಮಾಸ್ಟರ್ಸ್, ಅರ್ಥ ಮಾಡ್ಕೊಳ್ಳಿ. ಜೀವ ಕಾರುಣ್ಯ, ಆ ದಯೆ ಧರ್ಮದ ಮೂಲವಯ್ಯ. ಯಾರು ಬಸವನವ್ರು ಹೇಳಿದ್ರು, ಪ್ರತಿ ಜೀವಿಗಳಲ್ಲೂ ದಯೆ ತೋರ್ಬೇಕು. ಬಟ್ ಯಾಕೆ ಅನ್ನದಾನ ಶ್ರೇಷ್ಠವಾಗಿದೆ ಅಂದ್ರೆ, ಫಸ್ಟ್ ಒಬ್ರಿಗೆ ನಾವು ಊಟ ಹಾಕ್ಬಿಟ್ಟು ನಾನು ಏನೇ ಜ್ಞಾನ ಹೇಳಿದ್ರು ತಗೊಳ್ತಾರೆ. ಅವ್ರ ಹಸಿವಲ್ಲಿರು ಹೋಗ್ಬಿಟ್ಟು ಬಾ ಧ್ಯಾನ ಮಾಡು, ಫಸ್ಟ್ ಜ್ಞಾನ ತಿಳ್ಕೊ, ಅದ್ ತಿಳಿದು ಉಪದೇಶ ಮಾಡಿದ್ರು ಕೂಡ ಯಾರು ಎಂತರ್ಗೂ ಹೋಗೋದೇ ಇಲ್ಲ. ಯಾಕಂದ್ರೆ ಅದಕ್ಕೆ ಫಸ್ಟ್ ಅವ್ರಿಗೆ ಅನ್ನ ಹಾಕಿ ತೃಪ್ತಿ ಮಾಡ್ಬೇಕು. ಯಾರ ಅವಶ್ಯಕತೆ ಇದೆಯೋ ಅಂತವ್ರನ್ನ ಹುಡ್ಕೊಂಡು ಹೋಗಿ ಆದಷ್ಟು ನಾವೇ ಅನ್ನದಾನ ಮಾಡ್ಬೇಕು. ನಾನ್ 100 ಜನಕ್ಕೆ ಮಾಡ್ಬಿಟ್ಟಿನಿ ಸರ್, ಮಾಡ್ತಾ ಇರ್ತೀವಿ, ಅದೆಲ್ಲ ಎಲ್ಲ ಹೇಳ್ತಾ ಇರೋದು, ಅದೆಲ್ಲ ಯಾವ ಉಪಯೋಗಕ್ಕೂ ಬರಲ್ಲ. ಅರ್ಥ ಮಾಡ್ಕೊಳ್ಳಿ ಸರ್. ಸುಮಾರಷ್ಟು ಮಾಡ್ತಾ ಇದೀವಿ, ಅನ್ನದಾನ ಕೊಡ್ತಾ ಇದೀವಿ, ಹಂಗೆ ಹೇಳ್ಬೇಡಿ. ಇವತ್ತಿಂದ ನಾನು ಏನ್ ಹೇಳ್ತಾ ಇದೀನಿ, ಯಾರೋ ಒಬ್ರಿಗೆ ನೀವು ಕೊಟ್ಟರು ಕೂಡ ನೀವು ಅಂತವ್ರು ಹುಡ್ಕೊಂಡು ಹೋಗಿ ನೀವು ನೀಡ್ಬೇಕು. ಎಲ್ಲಾದ್ರೂ ಬಸ್ ಸ್ಟಾಪ್ ಹತ್ರ ಎಲ್ಲ ಯಾರು ಭಿಕ್ಷುಕು ನೀವು ಕಂಡಿರ್ತೀರಲ್ಲ, ಅಂತ ಹುಡ್ಕೊಂಡು ಹೋಗಿ ಕೊಟ್ಟು ಆಮೇಲೆ ನೋಡಿ ನಿಮ್ ಜೀವನ ಬದಲಾವಣೆಗಳಂತ ಹೇಳ್ತಾ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆಮೇಲೆ ಕೆಲವೊಂದು ಟಿಪ್ಸ್ ಹೇಳೋಣ ಅಂತಿದ್ದೆ, ಒಂದು 2 ನಿಮಿಷದಲ್ಲಿ ಮುಗಿಸ್ತೀನಿ. ಇವಾಗ ನಾವೇನು ಧ್ಯಾನ ಸಾಧನೆ ಮಾಡ್ತಾ ಇದೀವಲ್ಲ, ಫಸ್ಟ್ ಇದಕ್ಕೆ ಏನ್ ಬೇಕು ಅಂದ್ರೆ, ನನ್ನ ಇಷ್ಟು ವರ್ಷದಲ್ಲಿ ನಾನು ಕಂಡಿರೋ ಬೇಗ ಫಸ್ಟ್ ನಮ್ಮ ದೇಹ ಆರೋಗ್ಯವಾಗಿದ್ರೆ ನಾವ್ ಏನ್ ಬೇಕೋ ಸಾಧನೆ ಮಾಡಕ್ ಆಗೋದಲ್ಲ. ಅದಕ್ಕೆ ಕೆಲವೊಂದು ಮೂಲಿಕೆಗಳನ್ನ ಹೇಳ್ತೀನಿ, ದಯವಿಟ್ಟು ಆದ್ರೆ ನೀವು ಆನ್ಲೈನ್ ಅಲ್ಲಿ ಆದ್ರೆ ಎಲ್ಲರೂ ಹುಡ್ಕೊಂಡು ಹೋಗಿ ಫಸ್ಟ್ ಇದನ್ನ ನೀವು ಬಳಸಿ ಅಂತ ಹೇಳ್ತಾ ಇರೋದು. ಗರ್ಗಲ ಸೊಪ್ಪು ಅಂತ ಕೇಳಿದಿರಾ? ಇದು ಆಯುರ್ವೇದದಲ್ಲಿ ಪ್ರಧಾನವಾದ ಮೂಲಿಕೆ. ಇದು ಧ್ಯಾನಿಗಳಿಗೆ ಅಂದ್ರೆ ರಾಮಬಾಣ. ಇದು ಧ್ಯಾನ ಮಾಡುವವರಿಗೆ ಇದರಿಂದ ಹಲವಾರು ಬೆನಿಫಿಟ್ಸ್ ಇದೆ. ಈ ಡೈಜೆಷನ್ ಪ್ರಾಬ್ಲಮ್ಮು, ಸೊ ಇಂತೆಲ್ಲ ಯಾರಿಗೆ ಸ್ಕಿನ್ ಪ್ರಾಬ್ಲಮ್ ಇರುತ್ತಲ್ಲ, ಚರ್ಮ ರೋಗ, ಆಮೇಲೆ ಕೂದಲು ಉದುರುವುದು, ಈ ಸಮಸ್ಯೆ ಇರೋದು, ಸೊ ಅಂತವ್ರು, ಆಮೇಲೆ ರಕ್ತ ಶುದ್ಧೀಕರಣ ಮಾಡುತ್ತೆ. ಸೊ ಇದು ಗರ್ಗಲ ಸೊಪ್ಪು ಅಂತ ಹೇಳ್ತಾರೆ ನೋಡಿ. ಇದು ನಾನು ಈ ತರ ಒಂದು ಪ್ಯಾಕೆಟ್ ತಂದು ನಾನು ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಇದು ಫಸ್ಟ್ ತುಂಬಾ ಸೇವಿಸ್ತಾ ಇದೆ. ಇದು ಬಿಸಿನೀರಲ್ಲಿ ನಾವು ಬೆರ್ಸು ಕುಡಿಬೇಕು. ನೀವು ಕಾಫಿ ಟೀ ಎಲ್ಲ ಏನ್ ಕುಡಿತೀವಲ್ಲ, ಇದು ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಬಟ್ ಈ ತರ ಪ್ಯಾಕೆಟ್ ಸಿಗತ್ತೆ ನಿಮ್ಗೆ. ಇದು ಗರ್ಗಲ ಸೊಪ್ಪು ಅಂತ ಪುಡಿ. ಇದು 1 ಚಮಚ, ನಾನು ಹೇಳ್ತಾ ಇರೋದು ಯಾವ ಧ್ಯಾನ ಸಾಧಕರಿಗಂತ ಇದು ರಾಮಬಾಣ. ಇದು 1 ಸ್ಪೂನ್ ಬೆರೆಸಿ ದಯವಿಟ್ಟು ಕುಡೀರಿ. ಆಮೇಲೆ ಎರಡನೇದು ಅಂಜೂರ್ ಅಂತ ಏನ್ ಹೇಳ್ತೀವಲ್ಲ ನಾವು, ಔದುಂಬರ ವೃಕ್ಷದಲ್ಲಿ ಇರುತ್ತಲ್ಲ, ಬಟ್ ಇವಾಗಲೇ ಏನ್ ಮಾಡ್ಬೇಂದ್ರೆ ಅದು ತುಂಬಾ ಫ್ಲಾಟ್ ಮಾಡಿ ಅದು ರೌಂಡ್ ಆಗಿ ಮಾರ್ತಿರ್ತಾರೆ ಡ್ರೈಡ್ ಆಗಿ. ನಾನು ಆತರ ಹೇಳ್ತಾ ಇಲ್ಲ, ನಿಮ್ಗೆ ಫ್ರೆಶ್ ಆಗಿರೋ ಹತ್ತಿ ಹಣ್ಣು ಏನ್ ಅಂತ ಹೇಳ್ತೀವಲ್ಲ, ಸೊ ಅಂಜೂರ್ ಅಂತ, ಅದು ಫ್ರೆಶ್ ಆಗಿ ಸಿಕ್ಕಿದ್ರೆ ದಯವಿಟ್ಟು ಪ್ರತಿಯೊಬ್ಬರು ಮಹಿಳೆಯರು ಅದನ್ನ ಸ್ವೀಕರಿಸಲೇಬೇಕು. ಅದು ಟೀ ತರ ತಗೊಳ್ಳಿ. ಅದೇನ್ ಮಾಡತ್ತಪ್ಪ ಅಂದ್ರೆ, ಫಸ್ಟ್ ನಮ್ಮಲ್ಲಿರೋ ಗ್ಲೂಕೋಸ್ ಲೆವೆಲ್ ಹೆಚ್ಚು ಮಾಡತ್ತೆ. ಅದು ಡಯಾಬಿಟಿಸ್ ಅವ್ರಿಗೆ ರಾಮಬಾಣ ಅದು. ಆಮೇಲೆ ಮೇನ್ ಪ್ರತಿಯೊಬ್ಬರು ಕೂಡ ಸಮಸ್ಯೆ ಇರೋದು ರಕ್ತದಲ್ಲಿ ಇರೋ ಅನಿಮಿಕ್ ಅಂತ ಹೇಳ್ತೀವಲ್ಲ,
ಆ ಆ, ರಕ್ತ ಶುದ್ಧೀಕರಣ ಇಲ್ಲ, ರಕ್ತ ಕೆಟ್ಟ ರಕ್ತ ಇದೆ ಅಂತ ಹೇಳೋರಿಗೆ ಅದು ಬ್ಲಡ್ ಪ್ಯೂರಿಫಿಕೇಶನ್ಗೆ ರಾಮಬಾಣ ಇದು. ಯಾವುದು ನಾನು ಹೇಳ್ತಾ ಇರೋ ಈ ಹತ್ತಿಯನ್ನು. ಸೊ ಹಾಗೆ ಇದು ಕಾಯಕಲ್ಪ ಅಂತ ಹೇಳ್ತಾರೆ. ಸಿದ್ಧಿ ಪುರುಷರು ಇದನ್ನ ಕಾಯಕಲ್ಪವಾಗಿ ತಗೊಳ್ತಾ ಇದ್ರು ಆ ಕಾಲದಲ್ಲಿ. ಅದಕ್ಕೆ ಅವರು ಅಷ್ಟು ವರ್ಷ ಜೀವಿಸ್ತಾ ಇದ್ರು, ಅಷ್ಟೊತ್ತು ಧ್ಯಾನ ಮಾಡ್ತಾ ಇದ್ರು, ತಪಸ್ ಕೂರಕ್ಕೆಲ್ಲ ತುಂಬಾ ಹೆಲ್ಪ್ ಆಗತ್ತೆ ಇದು. ಏನಿದು ಆ ಹತ್ತಿ ಹಣ್ಣು ನಾನು ಹೇಳ್ತಾ ಇರೋದು. ಆಮೇಲೆ ನಮ್ ಬ್ಲಡ್ ಅಲ್ಲಿ ಇರೋ ರಕ್ತ ಕಣ ಹಿಮೋಗ್ಲೋಬಿನ್. ಇವಾಗ ಹಿಮೋಗ್ಲೋಬಿನ್ ಎಲ್ಲ ಟಾನಿಕ್, ಐರನ್ ಟಾನಿಕ್ ಏನ್ ತಗೊಳ್ತೀವಲ್ಲ, ಅದೇ ಬ್ಲಡ್ ಅಲ್ಲಿ ಇರೋ ಹಿಮೋಗ್ಲೋಬಿನ್ ಹೆಚ್ಚು ಮಾಡುತ್ತೆ. ಮೂರನೇದು ತುಂಬಾ 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 ಇಂಪಾರ್ಟೆಂಟ್ ಇದು. ಏನಪ್ಪಾ ಅಂದ್ರೆ ಇದು ಆವರಿಕೆ ಗಿಡ ಅಂತ ಹೇಳ್ತಾರೆ, ಆವಾರಂಪು ಅಂತ ತಮಿಳಲ್ಲಿ. ಇದು ದಯವಿಟ್ಟು ಇದು ನೀವು ಏನಾದ್ರೂ ಪೌಡರ್ ತರನೋ ಏನಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಇದು ಸ್ವೀಕರಣೆ ಮಾಡಿ. ಇದು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗೋದಕ್ಕೆ ಕೆಲವ್ರಿಗೆ ತುಂಬಾ ಸಮಸ್ಯೆ ಇದೆ, ಇನ್ಸುಲಿನ್ ತಗೋತಾರೆ. ಸೊ ಇದು ಉತ್ಪತ್ತಿ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡತ್ತೆ ಆವರಂಪು ಅಂತ. ಸೊ ಇದೆಲ್ಲ ನೋಡಿ, ಇದೆಲ್ಲ ಋಷಿ ಮುನಿಗಳು ಸಿದ್ಧಿ ಪುರುಷರು ಕಂಡಂತಹ ಗಿಡ ಮೂಲಿಕೆ, ಇದೆಲ್ಲ ತುಂಬಾ ಗುಪ್ತವಾಗಿ ಇಟ್ಟಿದ್ದಾರೆ. ಬಟ್ ತುಂಬಾ ಜನರು ಗೊತ್ತು, ಬಟ್ ಕೆಲವರು ಅದನ್ನ ಸ್ಪ್ರೆಡ್ ಮಾಡಿಲ್ಲ. ಬಟ್ ಇದು ಮೂರು ಜೀವಮಾನದಲ್ಲಿ ಯಾರು ಪ್ರತಿನಿತ್ಯ ಇದನ್ನ ಯೂಸ್ ಮಾಡ್ಕೊಂಡು ಬರ್ತೀರೋ ನೋಡಿ, ಫಸ್ಟ್ ನಾವು ಆರೋಗ್ಯವಾಗಿರ್ಬೇಕು. ಆಮೇಲೆ ನೀವು ಧ್ಯಾನ ಸಾಧನೆ ಹೆಚ್ಚೆಚ್ಚಾಗಿ ಮಾಡೋದಾಗ್ಲಿ ಎಲ್ಲ ಅದ್ರ ಜೊತೆ ನಾನು ಮೇನ್ ಇವತ್ತು ಹೇಳಿರೋ ಪಾಯಿಂಟ್ ಜೀವಕಾರುಣ್ಯ. ಇದು ಮೈಂಡ್ ಅಲ್ಲಿ ಇಟ್ಕೊಂಡು ಯಾರು ಆಚರಣೆ ಮಾಡೋ ಅಳವಡಿಸ್ಕೊಳ್ತಿರೋ, ನೀವು 1 ವರ್ಷದ ನಂತರ ನೋಡಿ ನಿಮ್ ಜೀವನದಲ್ಲಿ ಎಷ್ಟು ಅದ್ಭುತಗಳು ನಡೆಯುತ್ತೆ. ಸೊ ಹಾಗಾಗಿ ನಾನು ಹೇಳಿರೋ ಇದು ಯಾವುದು ಗರ್ಗದ ಸೊಪ್ಪು, ಹತ್ತಿ, ಮೂರನೇದು ಆವರಂಪು ಇದು. ಆಮೇಲೆ ಇದ್ರ ಜೊತೆ ಸೊ ಇದು ಮೂರು, ಇದು ಪ್ರಧಾನವಾದದ್ದು. ಇದ್ರ ಜೊತೆ ಆದಷ್ಟು ಅಶ್ವಗಂಧ. ಇದು ನಾನು ಹೇಳ್ತಾ ಇರೋದ್ರ ಸಾಧಕರಿಗೆ, ನಮ್ಮ ಧ್ಯಾನಕ್ಕೆ ಸಂಬಂಧಪಟ್ಟಿರೋ ನೋಡಿ. ಅಶ್ವಗಂಧ ನಾನು ಇದು ಈ ತರ ತರಿಸ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಅಶ್ವಗಂಧ ಇದು ಆಯುರ್ವೇದಿಕ್ ಸ್ಟೋರ್ ಅಲ್ಲಿ ಸಿಗುತ್ತೆ ನಿಮ್ಗೆ ಸಾಮಾನ್ಯವಾಗಿ. ಇದು ಪೇಸ್ಟ್ ತರ ಇದು ಚೆನ್ನಾಗಿರುತ್ತೆ ಇದು ತಗೊಳಕ್ಕೆ. ಅಶ್ವಗಂಧ ಕೆಲವರಿಗೆ ಯಾರಿಗೆ ಕಾನ್ಸ್ಟಿಪೇಷನ್, ಲೂಸ್ ಮೋಷನ್ ಅಂದ್ರೆ ಮೋಷನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರಲ್ಲ, ಮಲಬದ್ಧತೆ, ಹರಿಟಕ್ಕಿ, ದಯವಿಟ್ಟು ಹರಿಟಕ್ಕಿ ಡೈಲಿ ತಗೊಳ್ಳಿ. ಹರಿಟಕ್ಕಿ, ಅಶ್ವಗಂಧ. ಸೊ ಇದೆಲ್ಲ ನೀವು, ಆಮೇಲೆ ಮೇನ್ ತ್ರಿಫಲ ಚೂರ್ಣ ಪ್ರತಿ ಒಬ್ಬರು ಮನೆಯಲ್ಲಿ ಇರ್ಬೇಕಿದು. ನೀವು ಧ್ಯಾನಿಗಳು, ನಾನು ಧ್ಯಾನ ಸಾಧನೆಯಲ್ಲಿ ಯೋಗ ಸಾಧನೆಯಲ್ಲಿ ಇದ್ದೀನಿ, ಯೋಗ ಮಾಡೋರು ಕೂಡ ತ್ರಿಫಲ ಚೂರ್ಣ, ಅಶ್ವಗಂಧ, ಹರಿಟಕ್ಕಿ ಇವೆಲ್ಲರೂ ಬಳಸ್ಬೇಕಂತ ಹೇಳಿ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು.